ಅಡ್ಡವೂರಂಡೆ ಯಾವ ಭಾಷೆ? ಸ್ವಾಮಿಯೇ ಭಟ್ರೆ ಸೊಲ್ಮೆ ಸಂದ ಬಂಡೆ ಒಳ್ಳೆಯದು. ಸ್ವಾಮಿಯೇ ಬ್ರಾಹ್ಮಣರೇ ಸಾಷ್ಟಾಂಗ ನಮಸ್ಕಾರ ಮಲ್ತೆ. ನೀನು ಬೇರೆ ಎಲ್ಲಿಗೂ ಹೋಗುವವನು ಇಲ್ಲಿಗೆ ಬಂದದ್ದಲ್ಲ. ಇಜ್ಜಿ ನಿನ್ನ ಉತ್ಕಾರ ಎಲ್ಲ ಕೇಳುವಾಗ ಸ್ವಾಮಿಯೇ ಅಂತ ಅವು ಎಂಕಲ್ ಅಲ್ಪ ಉಳ್ಳೇರು ಮಲೆಕ್ಕೆ ಬೋಪಣಗಳು ಅಕ್ಕಳು ಸ್ವಾಮಿಯೇ ಅವತ್ತು ಹಿರೇನು ತುಣಗ ಒಂಜಿ ನಿಗಾಂಟ ಒಂಜಿ ಜಾತಿ ಬೇರೆನೆ ಲೆಕ್ಕ ತೋಜಿಯಾರು ಅಂದ್ರೆ ರಡ್ಡು ನಮನೆ ಉಂಟು. ಒಂಜಿ ಬೆರಣ ಜಾತಿ ಬೊಕ್ಕೊಂಜಿ ಜಾತಿ ಬೆರಣೆ ಆ ಎರಡು ವರ್ಗದೊಳಗಿರುವ ಅಂತರ ತಾರತಮ್ಯ ಉಂಡಾಯ್ತು. ಅಕ್ಕ ಯಾನ ಇತ್ತ ಬಗ್ಗೆ ಭಾರಿ ಒಂಜಿ ಭೌತಿಕವಾದ ಆಲೋಚನೆ ಆಗ್ತದೆ. ಸಂಶೋಧನಾ ಶಕ್ತಿ ಬೊಕ್ಕ ಯಾನ್ ಸಂಶೋಧನೆ ಮಾಡ್ತದೆ. ಬೆರಣೆ ಜಾತಿ ಬಂದಂಚ ಏನು ಅಮ್ಮೆ ಬೆರಣೆ ಅಂಚ ಅದು ಮಗೆ ಬೆರಣೆ ಮಗೆ ಬೆರಣೆ ಕೂಡ ಪುಟ್ಟಿನ ಮಗೆ ಎಲ್ಲ ಬೆರಣೆ. ಅರ್ಥ ಆಯ್ತು. ಎನ್ನ ಬಜ್ಜಾಯಿ ಎನ್ನ ತೋಟ ಎನ್ನ ಇಲ್ಲು ಎನ್ನ ಜೋಕುಳು ಎನ್ನ 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 ಪನ್ಪುಣವು ಬೆರೆನ ಜಾತಿ. ಮತ್ತೊಂದು ಜಾತಿ ಬೆರೆನೆ ಅದೇ ಮೋಜಿ ಬೊರ್ತು ಚೌಳ್ ನೀರಿಡು ಮೀದು ಜಪ ತಪ ಓಮ ಹೋಮ ಓಮ ನೇಮ ನೇಮಗು ಬೆರೆನೆ ರಾಪಿ ನೇಮ ಬಂದಂಚಿನೆ ಪ್ರಾಸಬದ್ಧ ಅವು ಮಾತ್ರ ಮತ್ತೆ ಯಾನು ಎನ್ನವು ಪನ್ಪುಣ ಶೂನ್ಯ ಜಗಪೂರ ಬೊನ್ಯ ಎನ್ನಿದು ಏರು ಬದುಕಬೇನ ಜಗತ್ತು ಪೂರ ಬೊನ್ಯ. ಯಾವ ಭಾಷೆ ಏನು ಅದರ ಅರ್ಥ ಇಲ್ಲ. ಅವು ತುಳು ತುಳು ಹಿರೇಗ ತುಳು ಗೊತ್ತಿದ್ಯಾ? ನೀನು ಹೇಳುವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ. ಹಿರೇಗಲ ಒಂದಂತ ಅಂದಾಜು ಆಪಣತ್ತ ನಾನು ಭೂಲೋಕ ಕೇಳಿದೆ ಅಲ್ಲ. ಎಂಕಲ ಒಂದಂತ ಅಂದಾಜು ಆಪಣ ಇದ್ದ ಈರ್ನವಳ ಆಡ ಅಂಜ ಯಾನು ಏರನ್ನು ಗೊತ್ತಾನ ಸ್ವಾಮಿ? ಗೊತ್ತಾಗ್ಲಿಲ್ಲ. ಯಾನೊಂಜಿ ಈ ದೇಶದ ರೈತೆ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಎಂಚಿನ ಪನ್ಪರ್ ಸ್ವಾಮಿ ದೇಶದ ಬೆನ್ನೆಲುಬಿಗೆ ಒಂಜೇ ಒಂಜಿ ಗಂಟು ಮಡಿಪರಾಪುಜಿ ಲಾಡ್ಕ ಬುಡ್ಕು ಅನ್ಪುಡು. ಅದು ಒಳ್ಳೆ ವ್ಯಾಯಾಮ ಆಗ್ತದೆ ಕೃಷಿಕರಿಗೆ. ಹೆಚ್ಚಿನ ವ್ಯಾಯಾಮ ಸ್ವಾಮಿ ಎಂಚಿನ ಏರೆಗಾವಿಯೇ ಕೃಷಿ ಚೆಕ್ ಕೃಷಿತ್ತ ವಿಷಯ ಪಾತರ್ಯಾರನ್ನ ಯಾನು ಕಂಡ ಉಡುಪುನ ಎನ್ನದೆ ತೊಂದು ಸಾಯಿವೆ. ನನಗೊಂದು ಮಾತು ಕೇಳಿ ಗೊತ್ತು. ಎಂಚಿನ ಬೇಸಾಯಗಾರ ಬೇಗ ಸಾಯ. ಎಂಚಿನ ಮೂಜಿ ಸರ್ತಿ ಬೋದು ಬತ್ತಾಂಡ್ರಿ ಈ ಜನ ಪನ್ಪುಂಡು ಬೇಗ ಸಾಯ ಅಂತ ಎನ್ನ ಅಜ್ಜಿ ಪುಣ್ಯಾಡುವರಿದು ನೀ ನಿನ್ನ ದೇಹ ನೋಡುವಾಗದೇನು ಪಕ್ಕ ಸಾಯುವುದೇ. ನನ್ನ ಕೆಲವು ಜನ ದೆಪ್ಪಂದೆ ಬೋಬಿ ದಾಯಂದು ಕೇಳಿ. ಈಗ ಬೇಸಾಯಗಾರ ಬೇಗ ಸಾಯ ಅಂತ ಹೇಳೋದು ಯಾಕೆ? ಅವು ಪನ್ಪುಡ ಅಂದು ಈರ್ ಪಣ್ಣ ವಿಷಯ ಸಮ ಕೃಷಿ ಈ ದೇಶದ ಬೆನ್ನೆಲುಬು. ಒಂಜಿ ಪನ್ನೊಡೆ ಸ್ವಾಮಿ ಒಂಜಿ ದೇಶೋಡು ಬೆನ್ಪುನ ರೈತೆ ಬೊಕ್ಕೊಂಜಿ ದೇಶ ಕಾಪುನ ಯೋಧೆ ಸೈನಿಕ. ಮಕ್ಕಳು ರಡ್ಡು ಜನ ಸರಿ ಉಳ್ಳೇರ್ನಂಡ ನಮ್ಮ ದೇಶಗೂ ಬೇತೆ ಸತ್ತುರ್ಲ ಬಾಧೆ ಇಜ್ಜಿ ದುರ್ಭಿಕ್ಷ ಬಾರದು. ಆಂಡ ಆಂಡ ತಾನೆ ಹತ್ತ ನಿತ್ತೆ ಏನಾಗಿದೆ? ಈರೆಗ್ ಕಂಡೋಗು ಕೈವಾಡ್ಗಣ ಅಂದ್ರೆ ಕಂಡ ಕಂಡ ಮಲ್ತೆ ಗದ್ದೆ ಗದೆ ಅತ್ತಿ ಗದೆ ಭೀಮಾಗ ಮಾತ್ರ ಗದ್ದೆ ಅಂತ ಹೇಳೋದು ನಾವು. ನೀನು ಕಂಡ ಅಂತ ಹೇಳ್ತೀಯಲ್ವಾ? ಅಂದು ಅದು ಗದ್ದೆ ಅಂತ. ಗದ್ದೆ ಅತ್ತು ಕಂಡ ಭತ್ತ ಬೆಳೆಯುವಂಥದ್ದಲ್ವ? ಭತ್ತ ಅತ್ತಿ ಬೆತ್ತ ಇಂಜಿನ ಪೆಟ್ಟವಾಡ್ರಂಡ ಅದು ಮಂತ್ರ ದೇವತೆನ ಬೆತ್ತನ ಅಲ್ವೋ? ಬೆಳೆಯ ಹೆಸರು ಹೇಳೋದು ನಾನು. ಬೆತ್ತತ್ತು ಬಾರ್ ಗೊತ್ತುಂಡ? ಬಾರ್ ಗೊತ್ತುಂಡು? ಅದು ನಿನಗೇ ಗೊತ್ತಿದ್ದಿತ್ತು ಅಷ್ಟೇ, ನನಗೆ ಗೊತ್ತಾ? ಇತ್ತ ಇರೇಗ ಬಾರ್ ಗೊತ್ತಿಜ್ಜಿ ಬಾರ್ ಗೊತ್ತಿದ್ದಲ್ಲ ಹೆಚ್ಚಿನ ಪ್ರಾಣಿ ಹೆಚ್ಚಿನ ಪ್ರಾಣಿ ಮತ್ತೆ ಬಾರ್ ಗೊತ್ತಿದ್ದಲ್ಲ ನನಗೆ ಭತ್ತ ಗೊತ್ತುಂಟು, ನೀನು ಹೇಳಿದ್ದು ಗೊತ್ತಿಲ್ಲ. ಒಂಜಿ ಬೆರನಗ ಬಾರ್ ಗೊತ್ತಿಜ್ಜಿ ಒಂದು ನಿನಗೇನು ಬಾರಕ್ಕಿ ಕಂಡು ಕಂಡಡು ಆಪುಣ ಭತ್ತ. ಈ ಜನಟ್ಟ ಎಂಚಿನ ವಾ ಭಾಷೆಯಲ್ಲಿ ಬಗುಲ್ಲ ಸ್ವಾಮಿ. ಅಕ್ಕಿ ಮತ್ತೆ ಆಗೋದು ಅಕ್ಕಿನ ಬಂದ ಮಿತ್ರ ಆಪು ನಾವು. ಅರಿ 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 ಗೊತ್ತುಂಡ? ಅರಿ ಅಂದ್ರೆ ಶತ್ರು. ಅಯ್ಯೋ ಏರು ಸೈತ್ಯ ಮೂಲು ಶತ್ರು ಶತ್ರು ಸತ್ತರು ಶಬ್ದ ಅಲ್ಲ ಬರ್ಪುಜಿ. ಅರಿ ಉಣ್ಪಾರ ನಿಕುಲ್ ತಿನ್ಪಾರ ನಾನು ತಿನ್ಪುಜ ಹೆಚ್ಚಿನ ಅವಸ್ಥೆ ಮರ ಬಂಜಿಗೆ ತಿನ್ನಂದೇನೆ ಈ ನಮ್ಮನೆ ಪಾತೇರು ಬಂಜಿಗೆ ತಿಂತುಂಡ ಮೂಳು ಇನಿ ಕಾರ್ಯಕ್ರಮ ಮುಗ್ಯ ಅಂದ
ಒಂದು ನಿನ್ನಂತವ ಸಿಕ್ಕಿದಾಗ ಮಾತನಾಡುವಂತ ಕಾಣ್ತದೆ ಸರ್. ಆವಡ್ ಬುದ್ಧಿ ಹೌದು. ಯಾನ್ ಬೇಜಾರಡು ಪಾತೆರ್ನ ಎನ್ನ ಜೀವನ ಬೇಸರ ನನಗೆ ಬೇಜಾರನ್ನು ಮಂಡಂದೆ ಎಂಕ ಓಡೆ ಪೋಂಡಲ್ಲ ಎಂಕ ಬರ್ಕತಿ ನಿಜ ಹೇಳ್ಬೇಕಾ, ನೀನು ಪ್ರಜ್ವಲಿಸಬೇಕು. ಎಂಚಿನ ಮಾತೆರ್ಲ ಬತ್ತನಕುಲ ಐನೇ ಪನ್ಪೇರು ಪ್ರಜ್ವಲಿಸಲ ಅಂದು ಓಡೆ ಪ್ರಜ್ವಲಿಸವನ ಪಲ್ಲೆ ಎಂಚ ಏನರ್ದು ದುಂಬು ಸನಿ ಎನ್ನ ಗ್ರಾಚಾರ ಹಿಡಿದು ದುಂಬು ಓಪು ಪಂಡ ವಾ ಕೃಷಿ ಮಲ್ಪರ್ಲ ಗೊತ್ತಿಜ್ಜಿ ಸ್ವಾಮಿ ಯಾಕೆ ಅಲಕ್ಕೈತ ಕಂಡ ಮಲ್ತೆ ಕಂಡಡು ಅವೇ ಈರ್ ಪಂಡರ ತೆಂಜಿನ ಬೆತ್ತ ಅವೇ ಈರ್ನ ಬೆತ್ತನೇ ಎನ್ನ ಬಾರು ಐನು ಮಲ್ತೆ ಮಲ್ತದ ಬೆನ್ನಿಗೆ ಜನ ಮಲ್ಪರ ಆಪಣ ಸ್ವಾಮಿ ಇತ್ತದ ಕಾಲುಡು ಬೆನ್ನಿಂದ್ರೆ ಬೆನ್ನಿಂದ ಬಂಡ ಬೆನ್ಪುಣು ಸಾಗುವಳಿ ಸಾಗು ವಲ್ಲಿ ವಾ ವಲ್ಲಿಯೇ ವಲ್ಲಿ ಬರ್ಪೂಜೆ ಐಕಬ್ರ ಐಕ ನಮ್ಮ ನೆರೆಗಾರಿ ತಕ್ಲೆ ನೆಲೆ ಪೋಡು ಆಯ ಕಿರಿಸ್ತಾನದೆ ಆಯ ಬರ್ಪೂಜಿ ಅವತ್ತು ಬೆನ್ನಿ ಮಲ್ತ ಬೆನ್ನಿಗೆ ಜನ ತಿಕ್ಕು ಜನ ಬೆನ್ನಿಗೆ ಜನ ತಿಕ್ಕುಜಿ ಕೃಷಿಗೆ ಐಕಿ ಜನ ತಿಕ್ಕುಜಿ ಆಂಡ್ ಏರಲ್ಲ ನೆರೆಗಾರಿ ತಕ್ಲೆ ಲೆಪ್ಪುಗಣ ಬರ್ಪುಣ್ಣೆ ಸಾಧಾರಣ ನೆಸರ್ದೇರ್ ನಮಕ್ ಇದೇ ತೋಜೋಡು ಬಾತನ ಬರ್ಪುಣಿ ಅಂದು ಬಾತದ ಐಕ್ಲೆಗ್ ಸಜ್ಜಿಗೆ ಬಜ್ಜಿಲು ಓಲಾಪುಜಿ ಮಾರಿಲೆಗ್ ಅರಿಟ್ಟು ಮಲ್ತನವೆ ಆವೋಡಿ ಮಧ್ಯಾಹ್ನ ಕೋರಿ ಮೀಂದನೆ ಆವೋಡು ಬೇತ ಜಪ್ಪುಜಿ ತರಕಾರಿ ಬಯ್ಯಾಡು ನಾಲರ ಪುರುಸೊತ್ತಿಜ್ಜಿ ಕಾರ್ದೆಕ್ಕದಿಂಚ ಉಂಟೋಂಡ ಪುಣಿಟ್ಟು ಆಂಡ ಓಲ್ಲ ಬೆನ್ನಿಗೆ ಬರ್ಪಣೆ ಅವಸ್ಥೆ ತೋಡು ಉಂಜಿಲ ಪುರ ಪಾಡೊಂದು ಬರ್ಪು ನಾವು ಬೆನ್ಪುಣವ ಕೊಡುವ ಸಂಬಳಕ್ಕೆ ಸರಿ ಕೆಲಸ ಮಾಡಬೇಕು ಅಂದ್ರೆ ಎಲ್ಲ ಐನೇ ಬಂದ್ಪುಣು ಕೊರ್ಪಣ ಸಂಬಳ ಕೊರ್ಪುಜ ಬಯ್ಯಾನಾಗ ಸಂಬಳ ಕೊರ್ಪುಜ ಆಯ್ತು ನನ್ನ ಕಂಡದ ವಿಷಯವನ್ನು ಕಂಡದ ಬುಡಿಯ ಮತ್ತೆ ಎಡ್ಡೆ ಮುಂಚಿ ಕೈವಾಡಿ ಎಡ್ಡೆ ಮುಂಚಿ ಕೈವಾಡಿ ಒಳ್ಳೆ ಮೆಣಸು ಒಳ್ಳೆ ಹತ್ತು ಎಡ್ಡೆ ಮುಂಚಿ ಓವು ಮುಡಿಪುದ ಎಡ್ಡೆ ಮುಂಚಿ ಹತ್ತು ಮತ್ತೆ ಎಡ್ಡೆ ಮುಂಚಿ ಕಾಲು ಮೆಣಸು ಗೊತ್ತಾಯ್ತು ಐಕ ಕೈಬಾಡಿ ಆಯ್ತಲ ಅಲಕ್ಕದ ಆಲಜ್ಜಿ ಪುರಿ ವೈಟ್ ಬೈದು ನಿಂದು ಗೊತ್ತಿಜ್ಜಿ ಮಾರೇನೆ ಬೂರಿ ಐಜ್ಜಿ ಬೂರು ತಿರ್ತುಂಡು ಭಾರಿ ಮಂಡೆ ಚಾದ ಆತನಾಗ ಯಾನು ಏರಿದ ಮಾಡಿದ್ದೆಲ್ಲ ನಶಿಸಿ ಹೋಗುವಾಗ ಕೃಷಿಕನಿಗೆ ತಲೆ ಬಿಸಿ ಅಕ್ಕ ಯಾನು ಸೀದಾ ಎನ್ನ ಇಲ್ಲದ ಮಿತ್ತದ ಅಲ್ಪ ಅನ್ನೆರು ಆರು ಭಾಗತ್ತೇರಿ ಆಟೋಡು ಆನೆ ಕಲ್ಲುದ ಗಣಪಣ್ಣೆ ಅವರಿಗೆ ಸ್ವಲ್ಪ ಜ್ಯೋತಿಷ್ಯ ಎಲ್ಲ ಗೊತ್ತು ಅನ್ನ ಆರ್ನಡೆ ಪೋದಾಂಡಗ ಆರ್ನ ಪಂಡ ಅನ್ನರ ಇಂಚ ಎಂಕ ಯಾನೆ ಇಂಚಿನ ಕೈವಾನ್ಲ ಸೋಲು ಬರ್ಪುಂಡು ಆರು ಅಪ್ಪಗನೆ ದೆತ್ತಿ ಬಾಯಿಗೆ ಬಂದೇರಿ ನಿನ್ನರ್ದು ಮಲ್ಲ ಸೋಲ್ದ ಯಾನ್ ಮಾರೆ ಯಾನೊಂಜಿ ಕಾರ್ಯಕ್ರಮ ಗುಜಾತಿದೆ ಪೂರ ಪಂಪನಕಲು ಪೂರ ಬರ್ಪೆರೆಜ್ಜರಂದ ಎಂಕ ಬಂಡೆ ಹೆಚ್ಚೋಡು ಅಪ್ಪಗ ತಾನೇ ಮಲ್ಪ ಯಾರಾದ್ರೂ ಕೈ ಕೊಟ್ಟಿದ್ದಾರೆ ನಿಮ್ಮ ಗೊತ್ತಿಜ್ಜಿ ರಂಚಪುರ ಏರ್ಲ ಕೈ ಕೊರ ಇರ್ಬೇಕ ಪಾನಿಯಾರ ಆಪಜಿ ಆಟರ್ ಗಂಡಿಡು ಆಂಡೆ ಆತನ ಆರು ಪಂಡರಿ ಈ ಎನ್ನಡ ತೊಜಿ ಪಾಂಡ ಒಂದು ಈ ಸೀದಾ ಮುಲ್ಪಾಡ್ದು ದುಮ್ಮು ಪೋ ಹೋಗಿ ಇಟ್ಲ ಸೀಮೆಗೆ ಜಪ್ಪು ಅಲ್ಪವರಿ ಪಂಜಿ ಗದ್ದೆ ಪನ್ಪಣಂಚಿತ್ ನಾವು ಊರುಡೊಂಜಿ ಬ್ರಾಣಿ ಇರ್ಲೇರು ಬಾರಿ ಮಲ್ಲ ಜೋಯಿಸೇರಿ ಮುರಾರಿ ಭಟ್ರೊಂದು ಆರ್ನ ಕೊಡೋದು ನಿನ್ನ ಜಾತಕ ತೊಜ್ಪಾಲ ಬಂದೆ ಹೋದಿಯಾ ಪಂಜಿಗೆ ಬೋರ್ಜಿಯಾನು ಪಾಂಜಿ ಗದ್ದೆಗೆ ಹೋದು ಬಟ್ರೆ ಹನ್ನೆರಡ ಕೊರಿಯ ಜಾತಕ ತುಲೆ ಹನ್ನೆರಡನ ಜಾತಕ ಎಂಚಿನೊಂದು ತುಳೆ ಬಿಡಿಸಿದ್ರೆ ಅವರು ತುಯ್ಯರು ಬಡ್ಪ ತುಯ್ಯರು ತೂಣಾಗ ಈನಿ ಕೊಣತ್ತು ಕೊರ್ನೆ ಟಾಣ ಮಾರ ಇಜ್ಜಿಂದ್ರೆ ಈ ಎಲ್ಲ ಸೈತ್ಯ ಬೋತು ಆಂಡೇರು ದಾಯ ಹನ್ನೆರಡು ಗೆಂಡೆ ತೂಣಗ ಎನ್ನ ಜಾತಕ ಎನ್ನ ಪುದರ್ನತಿ ತಿಮ್ಮೆಂದು ಆಯ್ತಾ ಬರೀ ಇಟ್ಟೊಂಜಿ ಕಪ್ಪು ಕಲೆ ಉಂಡು ಎನ್ನು ಜಾತಕಡು ಅದರ ಅರ್ಥ ಆಯ್ತು ಅರ್ಥ ಎಂಕು ಸೋಲು ಉಂಡು ಸೋಲು ನಿವಾರಣೆಗೆ ದಾರಿ ಏನು ಅಂತ ಕೇಳಿದ ಎಂಕೇಂಡ ಅನ್ನರೆ ದಾನೆ ಮಲ್ಪಣ ಅನ್ನರೆ ಎಂಕಿತ ಒಟ್ರಾಸ್ ಕಪ್ಪು ಕಾಲೆ ಪೋಡತ್ತೆ ಅವು ಜಾತಕಡ ದೋಷ ಬತ್ತನ ಎಂಕೆ ದೋಷ ಹತ್ತೇನು ಆಯ್ಕೆ ಮಂಡೇರು ದಾಳ ಪೋಡಿ ಹಚ್ಚಿ ಮಾರೆ ಯಾನೆ ಪನ್ಪೆ ಯಾನ ಎನ್ನನೆ ಒಂಜಿ ಗುರ್ತದ ಅನ್ನೆರು ಉಳ್ಳೆರು ಆರ್ದ ಪನ್ಪೆ ಒಂಜಿ ನಿಕಲ್ನ ಕುಟುಂಬದ ನಾಗಬಣ್ಣನ ಒಂಜಿ ಇತ್ತನೇನು ಪೂರ ಪೊರ್ಕಂಡೆಲ್ಲ ಅಕ್ಕ ದೆಪ್ಪು ದೆತ್ತದ ಬೇತನೆ ಒಂಜಿ ನಾಗಬಣ ಕಟ್ಟಾಲ ಬೊಕೊಂಜಿ ನಾಗಮಂಡಲ ಮಲ್ಪಾಲ ಬೊಕೊಂಜಿ 5,000 ಜನಕ್ಕೆ ಅನ್ನ ಸಂತರ್ಪಣೆ ಮಲ್ಪಾಲ ಬೊಕೊಂಜಿ ಡಕ್ಕೆ ಬಲಿ ಮಲ್ಪಾಲ ಬೊಕೊಂಜಿ ಆಶ್ಲೇಷ ಪೂಜೆ ಮಲ್ಪಾಲ ಅವು ಮಾತ ಮಲ್ತದ್ದು 5 ಕೊಂಜಿ ಸತ್ಯನಾರಾಯಣ ಪೂಜೆ ಮಲ್ಪಾಲ ಬಂಡೆ ನಿನ್ನ ಗದ್ದೆ ತೋಟ ಮಾರಿದ್ರು ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಪುಂಡ ಆಪುಂಡ ಪನ್ನಾರ್ ವಿದ್ವಾಂಸರತ್ತ ಆರ್ನ ಪಾತೆರೆಗೆ ಬಿಲೆಜ್ಜ ಅಂಚ ಅದು ನಿಗಾ ಅಂತ ಮಲ್ತೆ
ಈ ಸರ್ ಮುರಾರಿ ಭಟ್ರು ಅಷ್ಟು ದೊಡ್ಡ ವಿದ್ವಾಂಸ. ಭಯಂಕರ ತಾರ್ನ ಅವಸ್ಥೆ. ಅಯ್ಯೋ ದೇವರೇ, ಆರು ದುಂಬು ಮೂಳು ಓಲು ಓದುದು ಓಲ ಗ್ರಾಮಂಡಲ ಓದುದು ಅಂಚಪ್ಪ ಬಾರಿ ತೆರಿನಾರು ಪಣ್ಣತ್ತ ಆವಡು ಶಾಲನ ಸೋಲನ ಪೋಂಡ ಪಾಡ ಬಂಡದ ರಡ್ಡ ಕಂಡೋನು ಜಾಗೇನು ಇತ್ತನೇನು ಪೂರ ಮಾರ್ದು ಬಾರಿ ಮಲ್ಲ ಕಾರ್ಯಕ್ರಮ ಮಲ್ತ ಸ್ವಾಮಿ ಕುಟುಂಬದಕ್ಲೆಗ್ ಪೂರ ಬಂಡೆ ಅನ್ನ ಸಂತರ್ಪಣೆ ಪೂರ ಮಲ್ತಂಡು ನಾಗಮಂಡಲ ಆಂಡು ನಾಗೆಲ್ಲ ಬತ್ತದ ಮಂಡೆ ಆಡೋದು ಸಂತೋಷ. ನಾಗೆ ಬತ್ತ ಬಂಡು ಎಂಚ ಸಮಾಧಾನ ಆಡಕೇಂಡೆ ತೊಂದರೆ ಜಿ ಸರ್ತಿದ ತೊಂದರೆ ಜಿ ಬರ್ಪಿರ್ಸ ಪೇರ್ ಮೈಪುಣ ತಿಕ್ಕ ಮಗ ಕುಡಪ್ಪುವೆ ಮಂಡೆ ಆಡೋದು ಬೋತುಂಡು ಆಂಡ ಎಂಕ ಬಾರಿ ಸಮಾಧಾನ ಎಂಚಿನ ಕೆಲಸಕ್ಕೊಂದು ಎಂಚಿನ ನಾಗೆ ಬತ್ತನ ಮಂಡ ಬೇಲೆ ಆನಂದಲೆ ಕತೆ ಸರಿ ಮನದ ನಿಜಗಲಿಡು ಕುಲೋ ಉಂಡೆ ಕುಲೋ ಒಂದು ಅನಗೆನ್ನ ಬುಡೆದ್ದಿ ಬತ್ತಲು ಜಾತಕದ ಪುಸ್ತಕನೇ ಎಲ್ಲ ಮುಸುಂಟು ಒಯ್ತ ಕೇಳು ಇರ ಸಾವು ಈತ ಖರ್ಚು ಮಲ್ದಾರತ್ತೆ ತೂಲೆ ಐನು ಜಾತಕಡ ತೂಪೆನೆ ಅನ್ನರೇ ಕಪ್ಪುದ ಕಲೆ ಕೂಡ ಉಂಡು. ಹಾಗಿದ್ರೆ ಇದು ಪರಿಹಾರ ಆಗಲಿಲ್ಲ ಅಂತ ಆಯ್ತಲ್ಲ. ಭಾರಿ ಬೇಜಾರ ಭಾರಿ ಬೇಜಾರ ಆಗ್ಲೇಬೇಕಲ್ಲ. ಭಾರಿ ಬೇಜಾರ ಅಂದ ಬಂಡೆ ನನ್ನ ದಾನೆ ಮಲ್ಪುಣ ನಿಂಚ ಪರಂಕೆ ಅಲ್ಲಿಗೆ ಪರಂಕಣಗ ಕಪ್ಪುದ ಕಲೆ ಲಕ್ಕಂಡು ನಿನಗೆ ಜ್ಯೋತಿಷ್ಯರ ಅಗತ್ಯ ಉಂಟ ನಿಜವಾಗಿಯೂ. ಅತ್ತೆ ಎಂಕು ಗೊತ್ತಾಯ್ತಾಣ ಎಂಚಿನ ಆ ಕಪ್ಪುಗಳೆ ಲಕ್ಕಂಡು ಲಕ್ಕದಾನಗಿಂಚ ಪತ್ತದು ತುಯ್ಯ ನೋಡಿದಾಗ ತೂಣಗ ಎಂಚಿನ ಕಿಲಂಜಿ ತುಂಬುದ ಸರ್ತಿ ಜಾತಕನ ಮರ್ತದಿನಗ ಒಂಜಿ ಕಿಲಂಜಿ ನಡುಕು ಮುರಿದು ಅದೇಗೆ ನ್ಯಾಕ್ಯಾತನ ಅವು ಕಪ್ಪಾತನ ಅಲ್ಲಿಗೆ ಅಂಟಿಕೊಂಡಿದೆ ಅಂಟದ ಅವು ಕಪ್ಪಾತನು ಎಂಕ ಬೇಜಾರೆಂಚಿನ ಗೊತ್ತುಂಡಿ ಯಾನ್ ಪಂಜಿಗದ್ದೆ ಬೋದು ಮುರಾರಿ ಭಟ್ರೇಡೆ ಕೇಳಿದೆ 25 ಲಕ್ಷ ಖರ್ಚು ಮಲ್ತೆ ನಾಗಮಂಡಲ ಮಲ್ಪಾಯತ್ತಿ ಒಂಜಿ ಕಿಲಂಜಿದ ಕ್ರಯ 25 ಲಕ್ಷ ಆಯ್ಜನ್ನ ಎಂಕ ಒಂಜೇ ಬೇಜಾರು. ಅವರಿಗೆ ಕಲೆ ಯಾವುದು ಸೊಳ್ಳೆ ಯಾವುದು ಅಂತ ಗೊತ್ತಾಯ್ತು ನಿಗಂತ ಮಲ್ತೆ ನನ್ನ ಒಂದು ಆಪಣ ಇವತ್ತು ಎರದಾಣ ಬೇರೆದಾನೆ ಅನ್ನೆರದ ಕೇಂದ್ರ ಗಣಪನ್ನೆರದ ಕೇಂದ್ರ ಅನ್ನೆರ ಈರ್ದಾನೆ ಮಲ್ತಾರೆ ಆರು ಬಂಡೇರಿ ಆನ್ ದೇವೇರಿಗೆ ಪರಕ್ಕೆ ಪುರ ಪನ್ಪೆ ಮಾರ ಕಾರ್ಯಕ್ರಮ ಅಂಚದೆ ನನ್ನ ಕಾರ್ಯಕ್ರಮ ಎಡ್ಡ ಒಂದು ಮಂಡೇರು ದೇವೇರು ಬಣ್ಣಗೆ ಇಂಕ ಪಕ್ಕ ಮಂಡೆ ಗೊತ್ತುಂಡು ಅದೇ ದಾರಿ ಹಿಡಿ ಅಪ್ಪನ ದೇವೇರಿಗಿತ್ತ ನಮ್ಮ ಕೊನೋದು ಕೊರ್ಪ ದೇವಸ್ಥಾನದ ಒಂದು ಹಣ್ಣು ಕಾಯಿ ಕೊರ್ಪ ಕೊರ್ನಂದ ದೇವೇರು ತಿನ್ಪೇರ ದೇವೇರು ತಿನ್ಪುಜೇರಿ ಐನು ತಾರ ಇದು ನರ್ತೇರಿ ಅನ್ನೆರು ಒಂಜಿ ಗಡಿ ನಮಕ್ ಕೊರಿಯರು ಒಂಜಿ ಗಡಿ ಅನ್ನೆರು ಕೊಣಪ್ಪೇರು ಅತ್ತ ಇತ್ತ ದೇವೇರಿಗೂ ಕೊರ್ನಲ ಬಟ್ರೆ ಕೊಣಪ್ಪುಣಂದ ನಮ್ಮ ಬಟ್ರೆಗೆ ಬರಕೆ ಬಂದದಾನೆ ಆತ ಪಂಡದ ಸಂಕಲ್ಪ ಮಲ್ತದೆ ಬ್ರಾಹ್ಮಣರನ್ನು ಭೂಸುರರು ಅಂತ ಹೇಳಿ ಪಕ್ಕ ಭೂಸುರ್ಯರ್ ಪಂಡ ಇಂಚಿನ ಹಾಕಲು ಭೂಲೋಕಡು ಕಣ್ಣುಗು ತೋಚಿನ ದೇಬೇರಿಂದು ಪ್ರತ್ಯಕ್ಷ ದೇವತೆಗಳು ಓಡೆ ಮುಟ್ಟ ಪಂಡ ಸ್ವಾಮಿ ಬೆರೆನೆರ್ನ ಬಗ್ಗೆ ಬಾರಿ ಗೊತ್ತುಂಡೆಂಕ್ ರಡ್ಡೆ ಭೂಲೋಕಡು ರಡ್ಡೆ ಇಪ್ಪುಣ ಒಂಜಿ ಸರ್ಪೆಲ ಒಂಜಿ ಬೆರೆನೆಲ ಸರ್ಪಗಾಣ್ಲ ನಾಗಮಂಡಲೋಡು ಮಣಿಪಂದ ಕುಳ್ಳಾವಳಿ ಬೆರೆನನು ಕುಳ್ಳಾವರ ಸಾಧ್ಯನೆಜ್ಜಿ ಬೇಜಾರ್ನ ಮಿನಿ ಒಂಜಿ ನೆಲಕಾಯ ಹಾಕಿಡ್ರಿಂದ 7 ಜನ್ಮಗು ಶಾಪ ಅಕ್ಕ ಐಕನಿಗಂತ ಮಲ್ತೆ ಈ ಸರ್ತಿ ಯಾನೊಂಜಿ ಬೇರೆ ನೆರೆ ನಂಬುದೊಂಜಿ ಬುಳೆ ಮಲ್ಪುಣ್ಣೆ ನೆಟ್ಟು ಯಾನ ಮಿತ್ತು ಬೂರಿ ಎಂದ ಸುರುತ ಬುಲೆನೆ ಬೇರೆನಾಗೆ ಕೊರ್ಪು ನೀನು ಅಷ್ಟು ಸಂಕಲ್ಪ ಮಾಡಿ ಮಾಲ್ತನ ಬಿತ್ತನ ಇಂಚಿನ ನೀನು ಬಚ್ಚಂಗಾಯಿ ಗೊತ್ತಾಯ್ತು ಕರಬೂಜ ಕರಬೂಜ ಕೆರಬಜ ಕರಬೂಜ ಕರಬೂಜತ್ತಿ ಬಚ್ಚಂಗಾಯಿ ಅದಕ್ಕೆ ಕರಬೂಜ ಅಂತ ಮಲ್ತೆ ಎಂಚಿನ ಈರ್ನ ಅವಸ್ಥೆ ಮಿನಿತು ಊರನ್ನೆರೆ ಈತಿತ್ತು ಮಲ್ಲ ಕಂಡುಬಿಟ್ರು ಬಚ್ಚಂಗಾಯಿ ಬತ್ತನತ್ತ ಅಪಗಂದ ಬುಲೆ ಈತಲಾಯ್ ಕಾಯ್ಬೋಕ ಒಂಜಿ ಸುರುತ ಬುಲೆನ ಬೆರೆನಾಗ ಕೊರಡತ್ತ ಬಂಡದೆ ಹರಿಕೆ ಹೇಳಿದ್ಯಲ್ಲ ಐನೊಂಜಿ ಪರಕ್ಕೆ ಒಂಜಿ ಸಂದಾಯ ಮಲ್ಪೊಡ್ಚ ಯಾನಿತ ಬತ್ತನ ಆತಕ್ಕೆ ಪರಕ್ಕೆ ಒಂಜಿ ಸಂದಾಗ ಯಾರಾದ್ರೂ ಬ್ರಾಹ್ಮಣರಿದ್ರೆ ಕೊಡು ಇರೇನು ತೂಣಾಗ ಒಂಜಿ ಎಡ್ಡ ಬೆರೆನ ಲೆಕ್ಕ ತೋಜೋರು ಇರು ಒಲ್ಪರ್ವತ್ರಣ್ಣರೆ ನಾನು ಭೂಮಿಗೆ ಸಂಬಂಧಪಟ್ಟವನೇ ಅಲ್ಲ ಭೂಲೋಕದವಲ್ಲ ನಾನು ಮುಲ್ಪದಾರತ್ತ ಬೊಕಲ್ಪ ಸ್ವರ್ಗ ಅವಿತ್ತ ಮಾರ್ಗಪುರ ಎಂತ ಉಂಟು ಸರಿಯಿಂದ ದುಮ್ಮಪುರ ಗಾಡಿಲ ಪೋಂದಿದ್ದಂಡಿ ಪಾನಾಜೆದಲ್ಪ ಸ್ವರ್ಗ ಅತ್ತ ಅದಲ್ಲ ಅದಲ್ಲ ಸ್ವರ್ಗ ಪೆರ್ಲ ಪಾನಾಜೆ ಅದಲ್ಲ ಒಕ ಸ್ವರ್ಗ ಮೇಲೆ ಮರ ದೇವೇಂದ್ರಲ್ಲ ಇರುವ ಸ್ಥಳ ದೇವೇಂದ್ರಲ್ಲ ಇರುವ ಸ್ಥಳ
ವಾದೇಂದ್ರ ದೇವೇಂದ್ರ ದೇವತೆಗಳಿಗೆ ನಾಯಕ. ಮಿತ್ತೆ ಹಾ, ಸ್ವರ್ಗಲೋಕಡು ಅಲ್ಲಿಂದ ಬಂದವನು. ಸ್ವರ್ಗಲೋಕಡಿ ಇರಿ ದೇವತೆಗಳಿಗೆಲ್ಲ ಗುರು, ದೇವತೆಗಳ ಗುರು, ಗುರು ವಾಚಸ್ಪತಿ. ವಾಟ್ ಈಸ್ ಪತಿ? ಏ, ವಾಚಸ್ಪತಿ, ವಾಟ್ ಈಸ್ ಪತಿ? ವಾಚಸ್ಪತಿ. ವಾಚಸ್ಪತಿ ಹ್ಮ್. ಇದೇಗ ದಾದ ಬೇಳೆ ದಾದ ಸ್ವಾಮಿ ಅಲ್ಪ. ಅಲ್ಲಿ ಅವರಿಗೆಲ್ಲ ಗುರುಗಳು. ಅವರಿಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ನಿವಾರಣೆ ಮಾಡುವುದು, ಪರಿಹಾರಕ್ಕೆ ದಾರಿ ಹೇಳುವುದು. ಸಮೋಸ ಪುರಪಣ ತಗೋರ್ರೆ ಇರು ಸಮಸ್ಯೆ ಪರಿಹಾರ. ವಾಚಾಂ ಪತಿ ಇತಿ ವಾಚಸ್ಪತಿ, ಬೃಹದಾಂ ಪತಿ ಇತಿ ಬೃಹಸ್ಪತಿ. ಎಂಚಿನ ಆಜನ ಎಂಚಿನ ಬಗುಂಡ ಎಂಚಿನ ಅರ್ಥಾಪಣ ಒಂಜಿಲ ಗೊತ್ತಾಗಬೇಕು ಮಾಡಿದೆ ಒಟ್ಟ ಆಜನ ಅನ್ಬಿಡು ಯಾರು ಮಂಗದಲ್ಲ ನಾಡವೆ ಎಂಕ ಈರು ಗರ್ಭದ ಆಡ್ಲೇನು ಕೊಡುತ್ತೆ ಎನಡ ಅಗ್ಗಿ ಬಂದ ಎನಡ ಕೋಳಿ ಉಂಡ ಈರು ಸುಲೋಕ ಬಂದಾರ ನಂದ ಎಂಕಾರ್ಥಾಪನ ಸ್ವಾಮಿ. ಯೋಗ್ಯತೆ ಹೊಂದಿದವನು ಬೃಹಸ್ಪತಿ, ಬೃಹಸ್ಪತಿ ಬೃಹದಾಂಪತಿ. ವಾಚಾಂಪತಿ ಅಂದ್ರೆ ವಾಕ್ಚಾತುರ್ಯ ಉಳ್ಳವನು. ಓ ನಾಳೆ ಬರ್ತೈತನೆ ಅದೇ ಇರ್ನ ನಾಳೆ ಭಯಂಕರ ನಂದತ ನೋಡು, ನೀನು ನಿನ್ನ ಉದ್ಯೋಗದಲ್ಲಿ ನೀನು ಪರಿಣಿತ. ಅಂದ ಕೃಷಿ ಅದಪ್ಪ ನನಗೆ ಆಗ್ತದ ಅವ ಅಪ್ಪಜಿ ಒರಿಯೊರಿಯನ ಆಯನ ಆಯನ ಯೋಗ್ಯತೆ ಹೆಂಚಿನ ಅಂದು ಅವು ನಮ್ಮ ತೆರಿದ ವ್ಯವಹಾರ ಅನ್ಬೋದು ಎಡ್ಡ ವಿಷಯ ಅನ್ನರೆ ಈರ್ ದಾನೆ ಇಂಚಿದಾನೆ ಬತ್ತನ ಬೇರೆ ದಾನೆ ಬೇರೆ ಹಿಡಿದು ಬುಡಿಯರ ಇರೇನೆ ಬೊಕ್ಕ ಗಂಗಾ ನದಿಯಲ್ಲಿ ಸ್ನಾನ ಮಾಡೋಣ. ಗಂಗಸರ ಬರಿಯರ ಬತ್ತನ್ನ ಅದಲ್ವೋ ಇವ ಏನು ಹೇಳ್ತಾನೆ ಅಂತಲೇ ಅರ್ಥ ಆಗೋದಿಲ್ಲ. ಗಂಗಸರ ಬರಿಯರ ಬತ್ತನ ಇದು ನದಿ ಯಾವುದು? ಓ ಒಂದು ತುದೆ. ಹೌದು. ಹಾ ತುದೆ ಯಾವುದು? ಗಂಗೆ. ಸ್ನಾನಕ್ಕೆ ಬಂದದ್ದು ಗಂಗಸರಡೆ ಮೀಯರ ಗಂಗಾ ನದಿಯ ನೀರಿನಲ್ಲಿ ಗಂಗೆಡು ಮೀಯರ ಬತ್ತನಿ ನಿಂದಾಯ್ತು. ಆಂಡ ಮೀಯರ ಎಂಚಂಡಿ ಚೌಲಿಯತ್ತ ನೀರು ನಿಂದರ್ ಲಾಕಲ್ಲ ತಣ್ಣೀರಿಗೆ ಹೆದರುವ ಬ್ರಾಹ್ಮಣ. ಸಭಾ ಎಡ್ಡ ವಿಷಯ ತಣ್ಣೀರಿಗೆ ಬೋಡಿನಕಲು ಬಿರಾಣೆ ಅತ್ತ ಅನ್ನೋದು ಬಿಸಿನೀರಿನಲ್ಲಿ ಸ್ನಾನ ಮಾಡುವ ಬ್ರಾಹ್ಮಣನು ಅಲ್ಲ. ಅತ್ತ ಕಿತ್ತದ ಕೆಲವು ಎಂಕಲ್ನ ಊರು ದಿಪ್ಪನ ಬೇರೆ ನೆರನ ಊರ ಬೆಂದ ರೊಟ್ಟಿ ಅಲ್ಲ ಬೆಚ್ಚ ನೀರ್ದಾನೆ ಆ ಪಂಡದ ಬೇರೆ ಜನಜಿ ಸೈಯದ್ ನಮಕ್ಕದಾಯ ಅಕ್ಕಲಕ್ಕಲ ಯೋಗ್ಯತೆ ಅತ್ತ ಒಬ್ಬರನ್ನು ಆಕ್ಷೇಪಿಸುವುದಕ್ಕೆ ಆತೆ ನಮ್ಮ ಬೊಕ್ಕರಿಯಾಗ ಪಣಿಯಾರ ನಮನ ಜನ ಅಲ್ಲ. ಆನತಿ ಆವಡ ಅನ್ನೆರೆ ಒಂದು ಹಿರೇನು ತೂಣಾಗ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ದಾರಿ ಬಿಡು ಅಂಚ ಈರ ಅಂಚ ಒಟ್ರಾಸ ಮಸಾರ ಮಲ್ಪರವೆ ದೇವತೆಗಳೆಲ್ಲ ಕಾಯ್ತಾರೆ. ಆಂಡ ಅಕ್ಕಲ ಕಾಪಾಡು ಅಕ್ಕಲ ಕಾಪು ಮಾಡದು ಈರು ಎನ್ನ ಪರಕ್ಕೇನೋ ಇಂಚೇನೆ ಬಿಡ್ದು ವಾರ ನೋಡು ಯಾರಿಗಾದ್ರು ಏರೆಗೆ ಕೊರ್ಪುಣ ಈರ್ನೆಡ್ದು ಮಿತ್ತದ ಬೆರೆನೆ ಏರುలేదు ಅವರಿಗೆ ಏರೆಗೆ ಬೊಚ್ಚು ಬೊಚ್ಚು ಬೊಚ್ಚಿ 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 ಅರೆಗೆ ಕೊರ್ನುಂದಂಡ ಎನ್ನ ಪರಕ್ಕೆ ಸಂದು ಎಂಕ ನಿಗಾಂಡಿಚ್ಚಿ ದಾಯ ಬಂಡ ಆರು ಕೊರ್ಪುನೆಲ್ಲ ಕೊರ್ಚೇರು ನಮ್ಕ ಬೇಡ ಕೊಡೆನಾ ತುಂಡು ಮಕ್ಕಳ ಎಂಕೆ ಕೊರ್ಪಿ ಮದ್ದು ಬೊಕ್ಕ ಆರು ಕೊರ್ಪುನೆಲ್ಲ ಕೊರೆ. ಇದು ಯಾವ ಹಣ್ಣು? ಒಂದು ಬನ್ನಿ ಕರಬೂಜ ಕರಬೂಜ. ಕರಬೂಜ 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 ಇದೆ ತುಲಿ ಎಂಟೆ ಉಂಡು ತುಲೆ ಫಲ ಅದರಲ್ಲಿ ಆಟ ಆಡ್ತೀನಿ. ಲೇಖದ ಕರಬೂಜ ಇದರೊಳಗೆ ಇರಲಿ. ನನಗೆ ಬೇಡ, ಇದರೊಳಗೆ ಇರಲಿ. ಎತ್ತಲ್ಲ ಸ್ವಾಮಿಂದೆ ಇದರೊಳಗೆ ತುಂಡ ಮಲ್ತದುಂಡತೆ ನೋಡು, ನೀನು ಕಷ್ಟಪಟ್ಟು ನಿನ್ನ ತೋಟದಲ್ಲಿ ಬೆಳೆಸಿದ್ದೆವು. ಒಂದು ಬೆಳೆ ಬರಬೇಕು ಅಂತಾದ್ರೆ ಬೀಜ ಬಿತ್ತುವುದು, ಆಮೇಲೆ ಕಳೆ ತೆಗೆಯುವುದು, ಅದಕ್ಕೆ ಗೊಬ್ಬರ ಹಾಕುವುದು, ಪಳ್ಳಿಯನ್ನು ದೊಡ್ಡ ಮಾಡುವುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದು ಯಾನ್ ಮಂಗ ಮೈದೆ. ಹೌದು ಅಂದು ಹಾಗಾಗಿ ಕಷ್ಟಪಟ್ಟ ನಿನಗೆ ಅದು ಸಲ್ಲಬೇಕಪ್ಪ. ನನಗೆ ಗೊತ್ತಾ ಮಾಡಬಾರ್ದು. ನನಗೆ ಅನ್ನರೆ ಈರ ಅಂಚಿನ ಪಾತ್ರ ನನಗೆ ಈರ್ ತೆತ್ತಂಚಾರ ಎನ್ನ ಆಜ ಉಂಟು ಎನ್ನಲ ಆಜತ್ತು ಎನ್ನ ಪೊಪ್ಪಣ ಆಜ ಉಂಟು. ಆಯ್ತಲ್ಲ, ಹಗ್ಗ ಇಲ್ಲದೆ ಬಂಧಿಸುವುದು ಅಂದ್ರೆ ಕಷ್ಟ. ಒಂಜಿ ಬಕುಟೇರ್ನಗಳು ಕೊರ್ನಾಗ ತೆತ್ತ ನೋಡು ಸ್ವಾಮಿ. ನಿನ್ನ ಕೈಯಿಂದ ಸೆಳೆದು ತಿಂದ ಪಾಪ ನನಗೆ ಬರುದಿಲ್ಲ ಹೇಳು. ಇಜ್ಜಿ ಸ್ವಾಮಿ ಎಂತ ಬರ್ಪಣವು ಯಾನು ಪರಕ್ಕೆ ಬಂತನ್ನೇ ಬೇರೆ ನನಗೆ ಯಾನು ಒಂಜಿ ವೇಳೆ ಎನ್ನೆಂದ ತೊಂಜಾರ್ದ ಅಂದ ಎಲ್ಲ ಯಾನು ಸೈನಾಗ ಎಲ್ಲ ಯಾರು ಏಮೇರು ಬರದಿ ಪೂಜಾರ ಬೊಕ್ಕ ನಿನಗೆ ಹಾಗಾದ್ರೆ ನೀನು ಸ್ವರ್ಗಕ್ಕೆ ಹೋಗ್ಬೇಕು, ಯಮಲೋಕಕ್ಕೆ ಹೋಗಬಾರದು. ಹೌದು ಈರ್ ಮನಸ್ಸು ನನಗೆ ಬೇಕಾಗಿಲ್ಲ, ಇವನಿಗೆ ಬೇಕಾಗಿ ನಿಗಳು ಕುಟುಂಬದ ಮಾತಾಡಲ್ಲ ಒಟ್ಟಿಗೆ ಕುಲೊಂದು ತುಂಡು ಮಾತ್ರ ತಿನ್ಲಿ ಅವೇ ತಿನ್ಲಿ ತಿನ್ಪಾರ ಸ್ವರ್ಗಲ ಕೊಟ್ಟು ತಿನ್ಪುಣ್ಣ ನಿಗಳು ತಿನ್ನೋದಿಲ್ಲ. ನಾನು ತಿಂದ ಹಾಗೆ ನೋಡೋಣ. ನಾನು ತೆಕ್ಕೊಂಡ್ರೆ ಸಾಕಲ್ಲ. ನಿನ್ನ ಹರಕ್ಕೆ ಸಂದಾಯ ಆದ್ರೆ ತಿಂದಿ ಜರ್ನ ಮೂಸುಲೆ
ನಾವು ಅಗ್ರಣಿ ಸ್ವಲ್ಪ ಅಂದ ಇಲ್ಲ ಮೂಸಲು ಒಳ್ಳೆ ಕೃಷಿ ಮಾಡಪ್ಪ. ಆಯ್ತು ಅದೇ ಕೃಷಿ ಮಾಡಿ ಒಳ್ಳೆ ಬೆಳೆ ಬರಲಿ. ಈ ಸಲ ಒಂದು ಮಾಳಿಗೆ ಮನೆ ಕಟ್ಟಬೇಕು ನೀವು. ಮಾಳಿಗೆದ ಇಲ್ಲ ಕಟ್ಟಗಣ್ಣರೆ ಅಂದ ಈರು ಎಂಕೊಂಜ ಆಶೀರ್ವಾದ ಮಲ್ಪೊಡು ಯಾನ ಮನಸ್ಸಿಡಿ ಎಂಚೆ ಎಣ್ಣಿದೆನ ಅವ ಅಂಚನೇ ಆಪಲೆಕ್ಕೊಂಜ ಆಶೀರ್ವಾದ ಮಲ್ಪಲಿ ಸಂಕಲ್ಪ ಸಿದ್ಧಿ ಅನ್ನೇರು ಸ್ವರ್ಗಡು ಇಪ್ಪು ನನ್ನ ಮಣ್ಣತ್ತ ಅನ್ನೇರೆ ಸ್ವರ್ಗಡು ಈರೆಗ ಸಂಕಪಣ್ಣನ ಗುರ್ತಂತ ಅದೇ ಏನ್ ನಮ್ಮೇರು ಅಂದು ಅವರಿಗೆ ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಏನು ನಿರ್ಣಯ ಎಂಕಡೆ ಗಂಟುಂಡಪ್ಪ ಯಾನ್ ತುಳಸಿನ ಕೊಡಿಟ್ಟು ಬಾಯಿಗೆ ನೀರು ಮುರಿದು ಬಂತ ಈರು ಸ್ವರ್ಗಕ್ಕೆ ಪೋಲೆ ಹಾಗಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಬುಕ್ಕ ವೀರು ಒಂಜಿಗಲಿ ಯಾನ್ ಬರ್ಪೆ ಅರೆಗೆ ಸೈಪುಣ ಬರ್ತೋಡು ನುಂಗೆಲ್ ಮೀನು ಒಂಜಿ ತಿನ್ನೋಡೊಂದು ಬಾರಿ ಆಸೆ ಇತ್ತರೆ ಅವು ಅರೆಗೆ ಪಾಪ ಎತ್ತಿರ್ನಲ್ಲ ಇದು ಬೊಕೆಂಗಳು ಉಲಾಯಿ ಎಪ್ಪಣ ಕೊಂಚೂರು ನುಂಗೆಲ್ ಮೀನ್ದಾಗ ಹಸಿ ಮಲ್ತದ್ದು ದೀತ ಅಯ್ಯೋ ಇತ್ತೆ ಒಂಜಿ ನನ್ನ ಕೈಯಲ್ಲಿ ಕೊಡಬಾರದು, ಅದು ನಾವೆಲ್ಲ ಅದನ್ನು ಮುಟ್ಟುವುದಿಲ್ಲ. ಅಲ್ಲ ಏನು ಪಪ್ಪ ನುಂಗೆಲ್ ಮೀನು ಕೆಲಸ ಮಾಡೋಣ, ನಾನು ಅಲ್ಲಿ ಹೋಗಿ ಇದ್ದಾನಂತ ಹುಡುಕುತ್ತೇನೆ. ಇದ್ದರೆ ಅವನ ಆತ್ಮವನ್ನು ಒಮ್ಮೆ ಇಲ್ಲಿಗೆ ಕಳಿಸ್ತೇನೆ. ನೀನು ಕೊಡು ಅವನಿಗೆ, ಮತ್ತೆ ಮಾತ್ರ ಸ್ವರ್ಗಕ್ಕೆ ಕಳುಹಿಸಬೇಕು. ಅಷ್ಟು ಮಾಡ್ತೇನೆ, ಅಷ್ಟು ಉಪಕಾರ ಮಾಡಬಲ್ಲ. ಸರಿ, ಒಳ್ಳೆ ಕೃಷಿ ಮಾಡು. ನನ್ನ ಸಂಕಲ್ಪ ಆಯ್ತಾ. ಇದಕ್ಕೆ ವಿಷಯ ಗೊತ್ತುಂಟ ಯಾವುದು? ಅವಿತ ತೂಣಗಂಚುಂಡತ್ತೆ ಅವು ಪಿದೈಬೇತೇನೆ ಅಂದ್ರೆ ಆಯ್ತಾ ಉಳೈಬೇತೇನೆ. ಗೊತ್ತಾಯ್ತು. ಹೊರಗೆ ಬಣ್ಣ ಬೇರೆ, ಒಳಗೆ ಬಣ್ಣ ಬೇರೆ. ನಾನು ಐನೇ ಬಂದೀನಿ. ಅವು ತೂಣಗ ಪಿದೈಬೇತೇನೆ, ಹೊರಗೆ ಬೇರೆ ಒಂದು ಉಳೈಬೇತೇನೆ. ಗೊತ್ತಾಯ್ತು. ಒಳ್ಳೇದಪ್ಪ, ಒಳ್ಳೇದು. ಸರಿ ಸರಿ ಸರಿ. ಪಾಪ ಕೃಷಿಗೆ ಕೊಟ್ಟದ್ದು ಬೇಡ ಅಂತ ಹೇಳಿದ್ರೆ ಅವನಿಗೆ ಬೇಸರ ಆಗ್ತದೆ. ಇನ್ನು ನಾವು ಇಲ್ಲಿಂದ ಸರಿಯಲ್ಲ, ಸ್ವರ್ಗಕ್ಕೆ ನೆಮ್ಮದಿಯಿಂದ ಹೋಗಿ ಪವಡಿಸಿದೆ. ಸುಖನಿದ್ರೆ ಆಯಿತು. ಎಚ್ಚೆತ್ತಾಗ ಒಂದು ತಲುಪಿದಂತಹ ಸುದ್ದಿ, ನಿಮ್ಮ ಮಕ್ಕಳು ಕಾಡಿನಲ್ಲಿ ಬೇಟೆ ಆಡುತ್ತಾ ಮುಂದುವರೆದವರು ಎಲ್ಲೋ ಕಣ್ತಪ್ಪಿ ಹೋಗಿದ್ದಾರೆ. ಎಲ್ಲಿ ಹುಡುಕಿದರೂ ಸಿಗಲಿಲ್ಲ ಅನ್ನುವಂತಹ ವನಪಾಲಕರ ದೂರು. ಏನು ಮಾಡೋಣ? ಹುಡುಕಬೇಕಲ್ಲ. ಯಾರಲ್ಲಿ ರಾಜಭಟರು? ಪರಿಸ್ಥಿತಿ ಗಂಭೀರವಿದೆ. ಏನು ಪ್ರಭು? ನನ್ನ ಮಕ್ಕಳು ಕಾಡಿಗೆ ಬೇಟೆಗೆ ಹೋದವರು. ಹೌದು. ಎಲ್ಲೋ ದಿಕ್ಕು ತಪ್ಪಿ ದಾರಿ ತಪ್ಪಿ ಅಲೆದಾಡುತ್ತಾ ಇರಬಹುದು. ಹೌದು. ಎಲ್ಲ ಇರಲಿ, ಹುಡುಕಿ ಅವರನ್ನು ಆದಷ್ಟು ಶೀಘ್ರವಾಗಿ ನಮಸ್ಕಾರ. ವಂದಿಸಿಕೊಂಡಿದ್ದೇವೆ. ಒಳ್ಳೆಯದಾಗಲಿ. ನೀವು ಸಿಕ್ಕಿದ್ದು ಬಾರಿ ಒಳ್ಳೆದಾಯ್ತು. ನೀವು ಯಾರು, ಯಾಕೆ ಬಂದದ್ದು ಒಂದು ಅರ್ಥ ಆಗಲಿಲ್ಲ. ಇಲ್ಲ, ಇಲ್ಲಿ ಇಬ್ರು ಮಕ್ಕಳು ಎಲ್ಲಿಯಾದರೂ ಸಿಕ್ಕಿದ್ರ? ಈ ದಾರಿಯಲ್ಲಿ ಬರುವ ಮಕ್ಕಳ? ಸಣ್ಣ ಮಕ್ಕಳಲ್ಲ, ಮತ್ತೆ ಬರೇ ಸಣ್ಣ ಮಕ್ಕಳಲ್ಲ, ಮತ್ತೆ ಪುಟ್ಟ ಮಕ್ಕಳು ಅಲ್ಲ, ಯೌವನಾವಸ್ಥೆ. ಯಾರ ವಿಷಯ ಹೇಳೋದು? ನಿನ್ನ ಮಕ್ಕಳ? ನನ್ನ ಮಕ್ಕಳಲ್ಲ, ಬೇರೆಯವರ ಮಕ್ಕಳು. ಈ ಬದಿಗೆ ನೀವು ಇದೇ ದಾರಿಯಲ್ಲಿ ಬಂದದಲ್ವಾ ಭಟ್ರೆ? ಹೌದು ಭಟ್ರೆ, ಇದೇ ದಾರಿಯಲ್ಲಿ ಇದೇ ಬಂದದ್ದು. ದಾರಿಯಲ್ಲಿ ಬಂದದ್ದು. ಅದೇ ಇದೇ ದಾರಿಯಲ್ಲಿ ಬಂದ್ರೆ ಅವರು ಇದೇ ದಾರಿಯಲ್ಲಿ ಬಂದದ್ದು. ಹಾಗಾಗಿ ನಿಮಗೆ ಕಾಣ್ಲಿಕ್ಕೆ ಸಿಕ್ಕಿದ್ರ ಅಂತ ಕೇಳುವುದು. ಯಾರು ಸಿಕ್ಲಿಲ್ಲ ಮಕ್ಕಳು ನನಗೆ. ಯಾರು ಸಿಗ್ಲಿಲ್ಲ. ಹಾಗಾದ್ರೆ ಪ್ರಯೋಜನ ಇಲ್ಲ. ಯಾವ ಕಡೆ ಹೋದ್ರು? ನಾವು ಹಾಗಾದ್ರೆ ನಾವು ಆ ಕಡೆ ಆ ಕಡೆ ಹೋಗುವ. ಕ್ಷಮಿಸಿ. ಇದೇ ದಾರಿಯಲ್ಲಿ ಹೋದ್ರೆ ಸಿಕ್ಲಿಕ್ಕೂ ಸಾಕು. ನೋಡಿ, ಪ್ರಯತ್ನ ಮಾಡಿ. ಸಿಗ್ಬಹುದಲ್ಲ? ಸಿಗಬಹುದು. ಇದೇ ದಾರಿಯಲ್ಲಿ ಹೋದ್ರೆ ಸಿಗಬಹುದು. ಮಕ್ಕಳು ಸಿಕ್ಕಿದ್ರೆ ಕರ್ಕೊಂಡು ಹೋಗಿ. ಕರ್ಕೊಂಡು
ತಗೊಂಡು ಹೋಗಿ. ಇದೆಂತದ್ದು ಇಲ್ಲಿ? ಕೆಂಪು ಕೆಂಪು ಕಾಣುತ್ತಾ ಉಂಟು. ಹೌದಲ್ಲ? ಓ ಇಲ್ಲಿ ಹೀಗೆ ಮುಂದೆ ಹೋಗಿದೆ. ಆ, ಭಟ್ರ ಜೋಳಿಗೆಯಿಂದ ಬರ್ತಾ ಉಂಟು ಕೆಂಪು ಕೆಂಪು. ಭಟ್ರೆ, ಜೋಳಿಗೆ ನಿಲ್ಲಿ. ನಾನು ಹೋಗ್ತೇನೆ. ನಿಲ್ಲಿ. ಜೋಳಿಗೆಯಲ್ಲಿ ಎಂತದ್ದು? ಜೋಳಿಗೆಯಲ್ಲಿ ಏನುಂಟು? ಅದು ಕೃಷಿಕ ಒಬ್ಬ ಕರಬೂಜದ ಹಣ್ಣು ಕೊಟ್ಟ. ಯಾವ ಬೂಜ? ಕರಬೂಜದ ಹಣ್ಣು ಕರಬೂಜ. ಕರಬೂಜ. ಎರಡು. ಎರಡು ಅದು ಒಂದಲ್ಲ? ಇದರೊಳಗುಂಟು. ಹೌದಾ? ಹೌದು. ಕರಬೂಜ ಅಂದ್ರೆ ಏನು ಅದು? ಅಯ್ಯ, ಕರಬೂಜ ಅಂದ್ರೆ ಏನು ಅದು? ಕರಬೂಜ ಹಣ್ಣು ಅಂತ. ಇವರಲ್ಲಿ ಉಂಟಂತೆ. ಉಂಟಾ? ಕೃಷಿಕ ಕೊಟ್ಟಿದ್ದಾನಂತೆ. ಹಾ. ಒಮ್ಮೆ ನೋಡೋಣ ಅಲ್ವಾ? ನೋಡು, ನೋಡು, ಯಾವ ಹಾಗೆ ಅಂತ. ಅವ ಕೊಟ್ಟದ್ದು ನಾವೆಲ್ಲ ಅಲ್ಲ, ಇಲ್ಲ. ಯಾವ್ದು ನಮಗೆ ಬೇಡ. ಇಲ್ಲ. ನಾವು ಒಂದ್ಸಲ ನೋಡ್ತೇವೆ. ಬೇಡ, ಬೇಡ, ಬೇಡ. ಒಂದು ಸಲ ನೋಡು. ಇಷ್ಟೊತ್ತು ಬ್ರಾಹ್ಮಣರೇ ಭಟ್ರೆ ಎನ್ನುವಂತಹ ಶಬ್ದಾರ್ಥವನ್ನು ಪ್ರಯೋಗ ಮಾಡ್ತಾ ಇದ್ದೆ. ಏ ಭಟ್ಟ! ಅಷ್ಟು ಸಾಕಲ್ಲ? ಸಾಕು. ಈಗ ಈ ಮಕ್ಕಳ ತಲೆಯನ್ನು ಕತ್ತರಿಸಿ ಚೀಲದಲ್ಲಿಗೆ ಹಾಕೊಂಡು ಹೋಗ್ತಾ ಇದ್ದೀನಿ. ಈಗ ಎಂತ ಕರಬೂಜದ ಅನ್ನ ಕೊಟ್ಟದ್ದು ಕೃಷಿಕ. ಬ್ರಾಹ್ಮಣರ ರೂಪ ಹಾಕೊಂಡು ಯಾರ್ಯಾರ ಮಕ್ಕಳ ತಲೆ ಕಡ್ದು ಹಾಕೊಂಡು ನಾನು ತಪ್ಪು ಮಾಡಲಿಲ್ಲ. ನೀ ತಪ್ಪು ಮಾಡಿದ್ದೆ ಇಲ್ವಾ? ನಿಮ್ಮ ಅಪ್ಪಣೆಯಂತೆ ಹೋದವರು ನಾವು. ನಿಮಗೆ ಆಜ್ಞೆಯನ್ನು ಕೊಟ್ಟವ ನಾನು. ಹೌದು. ಫಲಿತಾಂಶ ಒಳ್ಳೆದುಂಟು ರಾಯರೇ. ಹೋದೆವು ನಿಮ್ಮ ಮಕ್ಕಳ ಹುಡ್ಕೊಂಡು ದಾರಿಯಲ್ಲಿ ಹೋಗುವಾಗ ಈ ಬ್ರಾಹ್ಮಣರಲ್ಲಿ ಸಿಕ್ಕಿದ್ರು. ಸಿಕ್ಕಿದ್ರು? ಹೌದೌದು. ಬ್ರಾಹ್ಮಣರು ಸಿಕ್ಕಿದಾಗ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ. ನಮಸ್ಕಾರ ಎಲ್ಲ ಮಾಡಿ ಆಯ್ತು. ಕೊನೆಗೆ ಬ್ರಾಹ್ಮಣ ಅಂತ ಹೇಳಿ ನಮಸ್ಕಾರ ಮಾಡುದಲ್ಲ, ಅವರು ಸಂಸ್ಕಾರವಂತರು, 3 ಹೊತ್ತು ಗಾಯತ್ರಿ ಜಪವನ್ನು ಮಾಡ್ತಾರೆ ಎನ್ನುವ ಕಾರಣಕ್ಕಾಗಿ ಅಂತವರಿಗೆ ನಮಸ್ಕಾರ ಮಾಡಲೇಬೇಕು. ನನಗೆ ಇಷ್ಟು ವರ್ಷ ಬ್ರಾಹ್ಮಣರ ಮೇಲೆ ಒಂದು ಆ ಗೌರವ ಇತ್ತು. ಇವತ್ತು ಈ ಕ್ಷಣದಿಂದ ಇಲ್ಲ. ಇನ್ನೂ ಬೇಕು. ಇನ್ನೂ ಇಲ್ಲ, ಇವತ್ತಿಂದ ಇಲ್ಲ. ಈ ಭಟ್ರ ಮೇಲೆ ಇಲ್ಲ. ಈ ಭಟ್ರ ಮೇಲೆ ಇಲ್ಲ, ನನಗೆ ಭಟ್ರ ಜಾತಿ ಮೇಲೆ ಇಲ್ಲ. ನನಗೆ ಯಾಕೆಂತ ಹೇಳಿದ್ರೆ ಈ ಭಟ್ರು ಮಾಡಿದ ಆ ತರ ಮಾಡಿದ್ದಾರೆ. ಈಗ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ನಾವು ದೂಷಣೆ ಮಾಡಬಾರದು. ನಾನು ದೂಷಣೆ ಮಾಡ್ತೇನೆ. ಯಾಕೆಂತಂದ್ರೆ ನೀನು ದೂಷಣೆ ನಿನ್ನಷ್ಟಕ್ಕೆ ದಾರಿಯಲ್ಲಿ ಹೋಗುವಾಗ ಮಾಡು, ಆಕ್ಷೇಪ ಇಲ್ಲ. ಇದು ಆಸ್ಥಾನ ಇಲ್ಲಿ ಆಗುದು. ನಾನು ಇಲ್ಲೇ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಅವ ಆ ರೀತಿ ಮಾಡಿದ್ದು ನನಗೆ ಮಾನಸಿಕ ಹಿಂಸೆ ಮಾಡಿದ್ದಾನೆ ರಾಯರು. ಮಾನಸಿಕ ಹಿಂಸೆ? ನೀವು ಹೇಳಿದಂತೆ ನಾನು ಕಾಡಿನಲ್ಲಿ ಹೋದ್ನಿ, ಇಬ್ರು ಒಟ್ಟಿಗೆ ಹೋಗುವ ಭಟ್ರು ಸಿಕ್ಕಿದ್ರು. ಭಟ್ರೆ ಹಾಗೆ ಹೀಗೆ ಅಂತೆಲ್ಲ ಕೇಳಿದೆವು. ದಾರಿಯಲ್ಲಿ ಮಕ್ಕಳಿದ್ದಾರ ಕೇಳಿದೆವು. ಇಲ್ಲ ಹೇಳಿದ್ರು, ಸಿಗಲಿಲ್ಲ ಹೇಳಿದ್ರು. ಕೊನೆಗೆ ನೇರವಾಗಿ ಅವನ ಚೀಲದ ಹತ್ರ ಹೋಗಿ ನೋಡ್ತೇವೆ. ಚೀಲದಲ್ಲಿ ಕೆಂಪು ಕೆಂಪು ಇಳಿತಾ ಉಂಟು. ಕೆಂಪು ಕೆಂಪು ಇಳಿ? ಹೌದೌದು. ಬಣ್ಣದ ಮಾರಾಟಗಾರನು? ಬಣ್ಣದ್ದಲ್ಲ. ಹಾಗೆ ನಾನು ಚೀಲದಲ್ಲಿ ಹೋಗಿ ನೋಡ್ತೇನೆ. ಕೆಂಪು ಕೆಂಪು ಮತ್ತೆ ಇಳಿತಾವ್. ಏನು ಇಳಿತಾ ಉಂಟು ಅಂತ ಚೀಲದ ಒಳಗೆ ಹೋಗಿ ನೋಡಿದೆ. ಚೀಲದ ಒಳಗೆ ನೋಡಿದ್ದಲ್ಲ, ದೃಷ್ಟಿಯನ್ನು ಒಳಗಾಯಿಸಿದೆವು. ದೃಷ್ಟಿಯನ್ನು ಒಳಗಾಯಿಸಿದಾಗ ಬೇರೇನಲ್ಲ, 2 ಕರಬೂಜದ ಹಣ್ಣು ಉಂಟು ಅಂತ ಹೇಳಿ ನಿಮ್ಮ ಮಕ್ಕಳ ತಲೆಯನ್ನು ಕತ್ತರಿಸಿ
ಎರಡು ಬುರುಡೆ ಉಂಟು. ಪುರುಡೆ! ಎರಡು ಬುರುಡೆ ಒಂದೇ ಸಲ ಸಿಕ್ಕಿ. ಪುರುಡೆಗೆ ನೀನು ಕಾರಣಕರ್ತ. ಅಯ್ಯೋ ಬನ್ನಿ. ಇವನಲ್ಲಿ ಮುಖವಾಡ ಇತ್ತ? ಮುಖವಾಡ ಹಾಕಿಕೊಂಡು ಬಂದೇನ ಪಾಪಿ. ಈ ಮಕ್ಕಳನ್ನು ವಂಚಿಸಬೇಕಿದ್ರೆ ವಂಚಿಸಿದ್ದಾನೆ. ಮುಖವಾಡ ಹಾಕಿರ್ಬೇಕು. ನೋಡಿ ಮಕ್ಕಳ ಮುಖವಾಡವನ್ನು ಕಳಚಿದ್ದೀರಾ ರಾಜೇಂದ್ರ. ಪಾಪಿ. ಅಯ್ಯೋ ನಿನ್ನ ಬಗ್ಗೆ ಅಪಾರವಾದ ಗೌರವ ಇಟ್ಟುಕೊಳ್ಳುವ ನಾನು. ಬ್ರಾಹ್ಮಣ್ಯ ಅಂದ್ರೆ ಏನು? ಶ್ರೇಷ್ಠತೆ. ಆ ಶ್ರೇಷ್ಠತೆಗೆ ನೀನು ಚ್ಯುತಿದಂತೆ ಇಲ್ಲ. ನಿನ್ನನ್ನು ಸಹಿಸುವಂತಿಲ್ಲ. ನನ್ನ ಮಕ್ಕಳು, ನನ್ನ ಭವಿಷ್ಯತ್ತಿನ ಕಣ್ಮಣಿಗಳು ಅಂತ ಮಕ್ಕಳ ಸಾವಿಗೆ ಕಾರಣಕರ್ತನಾದಂತ ನಾನು ತಪ್ಪು ಮಾಡಿಲ್ಲ. ಮಾತಾಡಬಾರ್ದು. ಕೃಷಿಕನೊಬ್ಬ ಕರಬೂಜದ ಹಣ್ಣುಗಳನ್ನು ಕೊಟ್ಟು ಅದನ್ನು ತರ್ತಾ ಇದ್ದೆ ನಾನು. ನಿನ್ನ ಯಾವುದೇ ಉಪಶಮನದ ಮಾತು ಬೇಡ. ನೀನು ಅಪರಾಧಿ. ನರೇಂದ್ರನಾಗಿ ತಪ್ಪು ಮಾಡುವ. ನರೇಂದ್ರ ಯಾವತ್ತೂ ತಪ್ಪು ಮಾಡುದಿಲ್ವ? ಆ ಭ್ರಮೆದು ಹೊರಗೆ ಬಾ. ನೀನು ವೇಷ ಮಾಡಿಕೊಂಡು ವಂಚನೆ ಮಾಡಿದ್ಯಾ. ನಿಮ್ಮ ಮುಖವಾಡವನ್ನು ಕಳಚಿ ಪ್ರಪಂಚಕ್ಕೆ ನೀವೇನು ಈ ತನಕ ನೀವು ಮಾಡಿದಂತ ಕುಯುಕ್ತಿಗಳೇನು, ಏನೆಲ್ಲ ಮಾಡಿದೀರ ಅನಾಚಾರ, ಇದನ್ನೆಲ್ಲ ಎಳೆಯಾಗಿ ಬಿಡಿಸ್ತಾರೆ. ಹೇಗೆ ಬಲ್ಲೆಯ? ನಿನ್ನ ಸಾವಿನ ಮೂಲಕ. ನೋಡ್ಬೇಡಿ, ಕರ್ಕೊಂಡು ಹೋಗಿ ಇವನನ್ನು ಮೇಲು ಎಂತಾರೆಗಳಿಗೆ ತಡೆಯುವುದು ಮಾರ್ರೆ. ನನಗೆ ಹೆಚ್ಚು ಸಮಯ ಬೇಡ. ಎರಡು ಗಳಿಗೆ ಮಾತ್ರ ಹೆಚ್ಚಿಲ್ಲ. ಮುಂದೆ ಸಾಯ್ತೇನೆ, ನನ್ನನ್ನು ಕೊಲ್ತೀರಿ ಅಂತ ನನಗೆ ಗೊತ್ತು. ನಿನ್ನ ವಿಚಾರಣೆಯಲ್ಲಿಯೇ ಸಮಯ ಸಾಕಷ್ಟು ಹೋಗಿದೆ. ಅದನ್ನು ಈಗ ಉಳಿಸಬೇಕು ಅಂತಾದ್ರೆ ಇದನ್ನು ಕತ್ತರಿಸಬೇಕು. ಈ ಸಮಯ ತೆಗೆದಂತೆ ನೀವು ಒಬ್ಬ ಇಷ್ಟ ದೈವವನ್ನು ಪ್ರಾರ್ಥಿಸುವುದಕ್ಕೆ 2 ಗಂಟೆ. ಇಷ್ಟ ದೈವ ಕುಲ ಕುಟುಂಬದೆಲ್ಲ ಪ್ರಾರ್ಥನೆ ಮಾಡು ಬೇಗ. ಕೊನೆಗಳಿಗೆಲ್ಲಾದರೂ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಈ ಕಟುಕರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಶರಣು ಶರಣು ಶರಣು, ಕಾಪಾಡು ಕಾಪಾಡು. ಆಯ್ತಾ ನಿನ್ನ ಪ್ರಾರ್ಥನೆ ಆಯ್ತಾ? ಮಂಡಿ ಊರಿಗೆ ಕೂತ್ಕೋ, ತಲೆ ತಗ್ಗಿಸು. ಸರಿ ಸಿಗಬೇಕು ನನಗೆ, ಇಲ್ಲಿ ಕುತ್ತಿಗೆ ಸಿಗಬೇಕು. ಒಂದೇ ಸಲಕ್ಕೆ 2 ತುಂಡಾಗಬೇಕು. ಸರಿ, ನೀನೊಂದು ಹಗ್ಗ ಹಾಕಿ ಎಳೆದಿಡ ಅವಧಿಗೆ.
ರಾಜನಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕೋ ಆ ನಿರ್ಧಾರ ಪ್ರಕಾರ ಆಜ್ಞಾಪಿಸಿದೆ. ಕಾಡಿಗೆ ಬೇಟೆ ನಿಮಿತ್ತ ಹೋದಂತ ಮಕ್ಕಳು ಕಾಣದಾದಾಗ ರಾಜ ಭಟರ ಮೂಲಕ ನಿಮ್ಮನ್ನು ಪರಿಚಯಿಸಿದರು. ಆ ರುಂಡವನ್ನು ಕಂಡಂತಹ ನಾನು ನಿರ್ಧಾರ ಕೈಗೊಂಡೆ, ನೀವೇ ಅಪರಾಧಿ ಸ್ಥಾನದಲ್ಲಿ ಇದ್ದೀರೆಂದು. ಹೌದಪ್ಪ. ನಿಮ್ಮನ್ನು ಶಿಕ್ಷೆಗೆ ಗುರಿಪಡಿಸಿ ಕರ್ಕೊಂಡು ಹೋಗಿದ್ದ ತಕ್ಷಣ ಈ ನನ್ನ ಮಕ್ಕಳು ಬೇಟೆಯಿಂದ ಬಂದರು. ನಿರಪರಾಧಿ ಸ್ಥಾನದಲ್ಲಿ ಇದ್ದವರು ನೀವು. ಅಪರಾಧಿ ಸ್ಥಾನಕ್ಕೆ ನಾನು ಒಪ್ಪಿಸುವ ಮೂಲಕ ಬಹುದೊಡ್ಡ ಅಪರಾಧವನ್ನು ಮಾಡುವಂತಹ ಪಾಪಾತ್ಮ ನಾನಾಗ್ತಿದ್ದೆ. ಬ್ರಹ್ಮ ಹತ್ಯೆ, ನಿಮ್ಮಂತ ಮಹಾನ್ ವ್ಯಕ್ತಿಗಳ ಮಾತಿಗೂ ಅವಕಾಶ ಕೊಡದೆ ಕಠಿಣವಾದ ನಿರ್ಧಾರ ಕೈಗೊಳ್ಳುವುದಕ್ಕೆ ಕಾರಣ ಆ ಸಂದರ್ಭ ನನ್ನ ಮನೋಸ್ಥಿತಿ. ಉಭಯ ದೃಷ್ಟಿಗಳಿದ್ದಂತಹ ನನ್ನ ಮಕ್ಕಳನ್ನು ಕಳ್ಕೊಂಡಾಗ ಅಪ್ಪನಾದವ ಹೇಗೆ ಪರಿತಪಿಸಬಹುದು ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಶೋಕ ಅನ್ನೋದು ನಿರಂತರವಾಗಿರ್ತದೆ. ಆ ಶೋಕಕ್ಕೆ ಕಾರಣೀಭೂತ ತಾವಾಗಿದ್ದೀರಿ ಆಗಿದ್ದೀರಿ ಎಂದು ಮನಗಂಡು ಕಠಿಣವಾದ ನಿರ್ಧಾರದ ಮೂಲಕ ನಿಮ್ಮನ್ನು ಮರಣದಂಡನೆಗೆ ಗುರಿಪಡಿಸಿ ಅಪರಾಧ ಮಾಡಿದೆ. ಮನ್ನಿಸು ತಂದೆ, ಮನ್ನಿಸು. ಅಪರಾಧ ಕ್ಷತ್ರಿಯನು ಕಣ್ಣೀರಿಳಿಸುವ ಮೂಲಕ ದುಃಖವನ್ನು ಪ್ರಕಟಿಸಕೂಡದಪ್ಪ. ಎಂತಹ ಘೋರ ಅಪರಾಧ ಮಾಡಿದೆ ನಾವು, ಎಂತಹ ಘೋರ. ನಾನು ಬರುವುದು ಕ್ಷಣಾರ್ಧದಲ್ಲಿ ವ್ಯತ್ಯಾಸ ಆಗ್ತಿದ್ರೆ ಪರಿಣಾಮ ಇನ್ನೊಂದು ಬುರುಡೆ ಕೆಳಗೆ ಉಳಿತಿತ್ತು. ಪ್ರಜೆಗಳ ಕಣ್ಣೀರನ್ನು ಒರೆಸಬೇಕಾದಂತಹ ನೀನೇ ಕಣ್ಣೀರು ಸುರಿಸುವ ಹಾಗೆ ಆಯಿತು. ಚಿಂತಿಸಿದ್ರಪ್ಪ. ಹೊಣೆಗಾರಿಕೆ ಉಳ್ಳ ಕಾರಣ ಈ ದುಃಖಕ್ಕೆ ಕಾರಣ ಮಾತ್ರ ಅಲ್ಲ, ನಾಳಿನ ಸಮಾಜಕ್ಕೆ ಉತ್ತರ ಕೊಡೋದು ಉತ್ತರದಾಯಿತ್ವ ನನ್ನಲ್ಲಿ ಇರುವುದರಿಂದ ಈ ಸ್ಥಿತಿಗೆ ನಾನು ಬಂದಿದ್ದೇನೆ. ಕಣ್ಣೀರಿಡಿಸದಿರು. ದಿಕ್ಪತಿಗಳ ಅಂಶಗಳು ಮಹೀಪತಿಯಲ್ಲಿರಬೇಕು. ಯಮನಂತೆ ದಂಡಧರನಾಗಿರಬೇಕು. ಖಂಡಿತ. ಅಪರಾಧಿಯನ್ನು ಶಿಕ್ಷಿಸುವಲ್ಲಿ ನಾನು ಅಪರಾಧಿಯ ಮೇಲ್ಮೈ ತೋರಿಕೆಗೆ ನಾನು ಅಪರಾಧಿಯಂತೆ ಕಂಡೆನೆಂದು ಶಿಕ್ಷಿಸುವಲ್ಲಿ ನೀನು ಯಾವ ದಾಕ್ಷಿಣ್ಯವನ್ನು ತೋರಲಿಲ್ಲ. ಶಾಸ್ತ್ರದಲ್ಲಿ ಅದೇ ಉಲ್ಲೇಖವಿದೆ. ಒಬ್ಬ ಅಪರಾಧಿಯನ್ನಾದ್ರೂ ಕ್ಷಮಿಸಬಹುದು, ನಿರಪರಾಧಿಯನ್ನು ಯಾವುದೇ ಕಾರಣಕ್ಕೂ ಶಿಕ್ಷಿಸಬಾರದು ಅಲ್ವೇ? ನಾನು ಶಾಸ್ತ್ರಕ್ಕೆ ವಿರುದ್ಧವಾಗಿ ವರ್ತಿಸಿದೆ. ನಿರಪರಾಧಿಯಂತಹ ನಿಮ್ಮ ಮೇಲೆ ಗದಪ್ರಯೋಗ, ನಿಮ್ಮ ನಾಶಕ್ಕೆ ಕಾರಣ ನಾನು ಆಗಿ ಹೋದ್ರೆ ಎಂತಹ ಪಾಪವನ್ನು ನಾನು ಹೊತ್ತುಕೊಳ್ಬೇಕಿತ್ತು, ಪಾಪಿಷ್ಟನಾಗಿ ಹೋಗ್ತಿದ್ದೆ. ದೇವರು ನಿನ್ನನ್ನು ಕಾಪಾಡಿದ ನೋಡು. ನನ್ನ ತಲೆ ಕತ್ತರಿಸುವ ಮೊದಲೇ ನೀನು ಬಂದೆ, ಕಡೆದೆ. ಮಕ್ಕಳೊಂದಿಗೆ ಬಂದೆ. ಯಾಕೆ ಹೀಗಾಯಿತು? ನಾನು ಯಾವ ತಪ್ಪು ಮಾಡಿದೆ? ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆ? ಈ ಶೋಕ ಕೂಡದು ನನಗೆ. ನೀನು ಯಾವತ್ತೂ ಅಶೋಕನಾಗಿಯೇ ಇರಬೇಕು ಅನ್ನುವುದೇ ನನಗೆ ಆಸೆಯಪ್ಪ. ಇದೆಲ್ಲ ಶನಿಯ ಮಹಿಮೆ, ಶನೈಶ್ಚರನ ಮಹಿಮೆ. ಕೃಷಿಕ ಕೊಟ್ಟ ಕರಬೂಜದ ಹಣ್ಣುಗಳು ನಿನ್ನ ಮಕ್ಕಳ ರುಂಡಗಳ ಹಾಗೆ ಖಂಡಿತಪ್ಪ. ಶನಿಯ ಮಹಿಮೆಯಿಂದ ಶನಿ ನನ್ನನ್ನು ಬಾಧಿಸಿದ. ಶನಿ ನಿಮ್ಮನ್ನು ಬಾಧಿಸಿದ್ದು ಮಾತ್ರವಲ್ಲ, ನನ್ನನ್ನು ಅದಕ್ಕೆ ಗುರಿಪಡಿಸಿದ. ಮತ್ತೆ ನಾವು ಹೌದು, ನಮ್ಮನ್ನು ಕೂಡ. ನೀವು ಬಿಡಿ, ನೀವು ತಗೊಳ್ತೀರಿ ಧರ್ಮಕ್ಕೆಲ್ಲ. ಸ್ವಾಮಿ, ತಕ್ಕೊಂಡ್ರು ಪಾಪ ತಿನ್ನುವುದು ನಾವೇ ಅಲ್ವಾ? ಕೆಲಸ ಮಾಡಿದವನೇ ಅಲ್ವಾ ಕೊನೆಗೆ ಆ ಕಡೆ ಈ ಕಡೆ ಅಲೆದಾಡುವುದು? ಯಜಮಾನರು ಒಳ್ಳೆ ಯಾರಿದನ್ನು ಮಾಡಿಸ್ತಾನೋ ನಿರ್ದೇಶಕ ಅವ ಹೊಣೆಗಾರನಾಗ್ತಾನೆ. ನಾನು ಅರಸನಪ್ಪ. ಅದು ಬುರುಡೆ ಎರಡು ಎಲ್ಲಿ ಹೋಯ್ತು? ಮಕ್ಕಳು ಬಂದ್ರಲ್ಲ, ಮಕ್ಕಳ ಬುರುಡೆ ಎಲ್ಲ ಬುರುಡೆ. ಅದು ಬರೀ ಬುರುಡೆ. ಆ ಬುರುಡೆ ಈ ತನಕ ನಾಟಕ ರೂಪದಲ್ಲಾಯ್ತು. ನಿನ್ನೆಯಿಂದ ಆ ಬುರುಡೆಯ ನಿಜ ವೃತ್ತಾಂತ ಪ್ರಕಟ ಆಯ್ತಲ್ಲ. ಶನಿಯು ನನ್ನನ್ನು ತೊಲಗಿ ಹೋದ ಕಾರಣವೇ ಹೀಗಾಯಿತು. ಇದರಲ್ಲಿ ಅಮ್ಮಂದೊಂದು ಕೈವಾಡ ಇರಬಹುದು. ಯಾರು ದಿವಂದ? ಇವನದು ಅಲ್ಲ, ಮಹೇಶ, ಮಹೇಶ್ವರ. ಶನೀಶ್ವರನಿಗೆ ಉಳಿದವ ಮಹೇಶ್ವರ. ಆ ಮಹೇಶ ಹೀಗೆಲ್ಲ ಮಾಡಿರಬಹುದು. ಅವನ ಅಂಶ ಸಂಭೂತನಾದಂತಹ ಶನೀಶ್ವರನಿಂದಾಗಿ ಹೀಗಾಯ್ತು. ನನಗೆ ಈಗಂತೂ ಒಂದು ನಿಘಂಟು ಗೊತ್ತಾಯಿತು. ಜಾತಿಗೆ ಜಾತಿಯೇ ಹಾಗೆ ಅಂತೇಳಿ ಸರಿ ಗೊತ್ತಾಯ್ತು. ಯಾವುದಪ್ಪ ಜಾತಿ? ಇವರು ಮಾನವರು, ಇವರು ದೇವರು, ಅವರು ದೇವರು. ದೇವರಿಗೆ ದೇವರೇ ಹೀಗೆ ಮಾಡಿದ್ರು. ನಾನು ದೇವರಲ್ಲಪ್ಪ. ನಾನು ಇಂದ್ರ ಸ್ಥಾನದಲ್ಲಿರುವ, ಯಜಮಾನ ಸ್ಥಾನದಲ್ಲಿರುವ. ನಮಗೆ ದೇವರೇ
ಮೊದಲೊಮ್ಮೆ ನೀವು ನರೇಂದ್ರ ಅಂತ ಉಲ್ಲೇಖ ಮಾಡಿದ್ರಿ. ನರೇಂದ್ರನು ನಾನು, ಸುರೇಂದ್ರನು ನಾನು, ಸಾಂದರ್ಭಿಕವಾಗಿ ವೀರೇಂದ್ರನು ನಾನೆಪ್ಪ. ಯಾವ ರೂಪದಲ್ಲಾದರೂ ನನ್ನ ತನವನ್ನು ನಾನು ಉಳಿಸಿಕೊಳ್ತೇನೆ. ನಿಮ್ಮಂತ ನಿಷ್ಠಾವಂತರ ಪ್ರಾಮಾಣಿಕ ಸೇವೆಯಿಂದಾಗಿ ನನ್ನ ಗೌರವಕ್ಕೆ ಚ್ಯುತಿ ಬರುವ ನರೇಂದ್ರನ ನಿರ್ಣಯ ಯಾವತ್ತೂ ಬದಲಾಗದು. ಬೆಳೆಯ ಸಿರಿಯನ್ನು ಮೊಳಕೆಯಲ್ಲೇ ಕಾಣಬಹುದು. ಉಜ್ವಲವಾದ ಭವಿಷ್ಯವು ಸಿದ್ಧಿಸಲಿ ಅವರಿಗೆ. ಹಾಗೆ ಯಾರು ಶಾಶ್ವತವಲ್ಲ, ಯಾರಿಗೂ ಅನಿವಾರ್ಯವಲ್ಲ. ಹಾಗೆ ಅನಿವಾರ್ಯವಾಗಿ ಹುಟ್ಟಿ ಬರಬೇಕಿದ್ರೆ ಪುನರ್ಜನ್ಮವನ್ನು ಪಡೆದು ಬರಬೇಕಂತೆ. ಈ ದೃಷ್ಟಿಯಲ್ಲಿ ನಾನು ಆಲೋಚನೆ ಮಾಡಿದ್ರೆ ನನ್ನ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ದಕ್ಷ ಪ್ರಜಾಪತಿಗೆ ಮುದ್ದಿನ ಮಗಳಾಗಿ ಜನಿಸಿದೆ. ಪ್ರಭು ಪರಮೇಶ್ವರನ ಕೈಯನ್ನು ಹಿಡಿದು ನನ್ನ ಬಾಳನ್ನು ಬೆಳಗಿಸುವುದಕ್ಕೆ ಮುಂದಾದೆ. ಬ್ರಾಹ್ಮಣರು ಹೇಳಿದಂತಹ ಮಾತು, ದಕ್ಷ ಪ್ರಜಾಪತಿ ಯಾಗವನ್ನು ಮಾಡುತ್ತಿದ್ದಾನೆ ಎನ್ನುವ ಕಾರಣಕ್ಕಾಗಿ ನನ್ನವರಲ್ಲಿ ನಾನು ಆಡಿಕೊಂಡಾಗ ಹೋಗದಿರು ಗೌರಿ ಎನ್ನುವಂತಹ ಮಾತನ್ನು ಹೇಳಿದರು. ತವರು ಮನೆಯ ವಾತ್ಸಲ್ಯ ನನಗೆ ಅಧಿಕವಾದ ಕಾರಣದಿಂದಲಾಗಿ ಅವರ ಮೌನವೇ ಸಮ್ಮತಿ ಲಕ್ಷಣಂ ಅಂತ ತಿಳಿದು ನಾನು ದಕ್ಷ ಪ್ರಜಾಪತಿ ಮಾಡುವಂತಹ ಯಾಗಕ್ಕೆ ನಾನು ಹೋದವಳೇನೋ ಸತ್ಯ. ಬಂದಂತಹ ಅಷ್ಟ ದಿಕ್ಪಾಲಕರಿಗೆ ಎಲ್ಲರಿಗೂ ಅವಿಸನ್ನು ಕೊಟ್ಟರು. ಕಡೆಯನ ಒಡೆಯನಾದಂತಹ ಶಿವನಿಗೆ ಅವಿಸಿಲ್ಲ ಎನ್ನುವಂತಹ ವಾರ್ತೆಯನ್ನು ತಿಳಿದಂತಹ ನಾನು ಧಗಧಗನೆ ಉರಿಯುತ್ತಿರುವಂತಹ ಯಜ್ಞ ಕುಂಡಕ್ಕೆ ಹಾರಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿದವಳೇನೋ ಸತ್ಯ. ತದನಂತರ ಕಠಿಣವಾದಂತಹ ತಪಸ್ಸನ್ನು ಆಚರಿಸಿ ಪರ್ವತರಾಜನಿಗೆ ಮಗಳಾಗಿ ಜನಿಸಿ ಪ್ರಭು ಪರಮೇಶ್ವರನ ಪಾದ ಸೇವೆಯನ್ನು ಮಾಡುವುದಕ್ಕೆ ಯಥಾ ಸಿದ್ಧಳಾಗಿ ಬಂದು ನಿಂತವಳೇನೋ ಸತ್ಯ. ಅದಕ್ಕಾಗಿ ಹೇಳುವುದು, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಗಂಡನೇ ದೇವರಾಗಬೇಕು ಎನ್ನುವ ಹಾಗೆ ಅಪಾಪಿಸುವ ಹೆಣ್ಣು ಮಕ್ಕಳು ಅದೆಷ್ಟೋ ಇದ್ದಾರೆ. ಆದರೆ ಆ ದೃಷ್ಟಿಯಲ್ಲಿ ನಾನು ಆಲೋಚನೆಯನ್ನು ಮಾಡಿದರೆ ದೇವರನ್ನೇ ಪತಿಯನ್ನಾಗಿಸಿ ನಾನು ಪಡೆದವಳೇನೋ ಸತ್ಯ. ಸಂತೋಷವಾಗುತ್ತಾ ಉಂಟು. ಅಯ್ಯಯ್ಯೋ, ಇದೇನಿದು? ಮಾತನಾಡುತ್ತಿದ್ದಂತೆ ಮೈಯೆಲ್ಲ ಬೆವರುತ್ತಾ ಉಂಟು. ಇದು ನಮ್ಮವರಿಗೆ ಸಾಧ್ಯವೇ? ಒಂದು ಪ್ರಶ್ನೆ ಮೂಡುವುದು ಸಹಜವಲ್ಲವೇ? ಮುಡಿದಂತ ಹೂ ಬಾಡುವುದಿಲ್ಲ ಇಲ್ಲಿದ್ದವರಿಗೆ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನಾವು
ಇರುವವರೇನೋ ಸತ್ಯ, ಆದರೆ ಮೈಯೆಲ್ಲ ಬೆವರುತ್ತಾ ಉಂಟಲ್ಲ. ಅಯ್ಯೋ ದೇವರೇ, ಯಾಕೆ ಹೀಗಾಯ್ತು? ಇದು ಬೆವರನ್ನೆಲ್ಲ ಒಟ್ಟುಗೂಡಿಸಿಕೊಂಡೆ, ಒಂದು ಮಣ್ಣಿನ ಮುದ್ದೆಯನ್ನಾಗಿಸಿಕೊಂಡೆ. ಯಾಕೆ ಹೀಗೆ, ಯಾಕೆ ಹೀಗೆ ಅಂತ ನನ್ನಲ್ಲಿ ನಾನು ಪ್ರಶ್ನೆ ಮಾಡಿಕೊಂಡಾಗ ನನ್ನ ಚಿತ್ತಕ್ಕೆ ಹೊಳೆದದ್ದೇನೋ ಸತ್ಯ. ಎಂದಿನಂತೆ ಪ್ರಭು ಪರಮೇಶ್ವರನ ಸೇವೆಯನ್ನು ಗೈದು ಸ್ನಾನವನ್ನು ಪೂರೈಸಬೇಕೆನ್ನುವ ಹಾಗೆ ಅತ್ತ ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ನನಗೊಂದು ರಕ್ಷಕ, ಒಂದು ಕಾವಲಂತ ಯಾರಾದ್ರೂ ಬೇಕಲ್ವಾ? ಇದು ಆ ಮುದ್ದೆಯನ್ನೇ ತಿಕ್ಕಿ ತೀಡಿ ಸುಂದರವಾದಂತಹ ಆಕೃತಿಯನ್ನು ನಾನು ಮಾಡಿದ್ದೇನೆ. ಆಹಾ, ಕಾಣುವುದಕ್ಕಿಷ್ಟು ಸೊಗಸಾಗುತ್ತಾ ಉಂಟು. ಈ ಒಂದು ಆಕೃತಿಗೆ ನಾನು ಪ್ರಾಣವನ್ನು ಕೊಟ್ಟೆ, ಆ ಚಂದವನ್ನು ನಾನು ಕಾಣಬಹುದಲ್ವಾ? ಇದೋ ನನಗೊಂದು ಅರಿವಾಗುತ್ತಾ ಇಲ್ಲ. ಸರಿ, ನಾನು ಹೇಗೆ ಇಲ್ಲಿಗೆ ಬಂದೆ ಅದು ತಿಳಿಯುತ್ತಾ ಇಲ್ಲ. ಹೌದಾ ಮಗನೇ? ಒಂದೊಮ್ಮೆಗೆ ಏನಾಯ್ತು? ಕಣ್ಣು ಬಿಟ್ಟ ಕ್ಷಣದಲ್ಲಿ ಶ್ವೇತಾಂಬರಧರೆಯಾಗಿ ನನ್ನ ಕಣ್ಣು ಮುಂಭಾಗದಲ್ಲಿ ನೀನೇ ಕಾಣಿಸಿಕೊಂಡವಳಿದ್ದೀಯ ಮಗನೇ. ನಿನ್ನ ಮುಖ ನೋಡ್ತಾ ಇದ್ದಾಗ, ನಿನ್ನ ಕಂಗಳ ಕಾಂತಿಯನ್ನು ನೋಡ್ತಾ ಇದ್ದಾಗ, ಮಮತಾಮಯಿಯಾಗಿ ನನ್ನೆಡೆಗೆ ಕಾರುಣ್ಯ ದೃಷ್ಟಿಯನ್ನು ಬೀರುತ್ತಿರುವುದನ್ನು ಕಾಣುವಾಗ ನನ್ನ ಅಮ್ಮ ನೀನು ಅಂತ ನನಗೆ ಅರಿವಾಯಿತು ತಾಯಿ. ಸರಿ ಮಗನೇ. ಅಮ್ಮ, ನಾನು ಯಾರಮ್ಮ? ನಾನು ಯಾಕೆ ಇಲ್ಲಿಗೆ ಬಂದೆ? ನೀಯೇ ತಂದೆಯೋ? ತಂದದಾದ್ರೆ ಯಾಕೆ?
ಆಡುವಂತಹ ನಿನ್ನಂತಹ ಮೃದು ಮಾತುಗಳು ನನ್ನ ಮನವನ್ನು ಸೆಳೆಯುತ್ತಾ ಉಂಟು ಮಗನೇ. ಬಂದಾಕ್ಷಣ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತೆರೆದ ಬಾಯಿ ತೆರೆದಂತೆ ದಿಟ್ಟಿಸಿ ನನ್ನನ್ನೇ ನೋಡ್ತೀಯ ಮಗು ನೀನು. ನನಗೆ ಆಶ್ಚರ್ಯ ಆಗಿ ಹೋಯಿತು. ನಿನ್ನ ಹುಟ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ನಾನೇ ತಾಯಿ. ಸುತ್ತಲೂ ನೋಡಂತೆ ಈ ಪ್ರದೇಶವನ್ನು ಕಾಣುವಾಗ ಶಾಂತ ಚಿತ್ತನಾಗಿ ಕುಳಿತುಕೊಂಡಿರುವವರು ಯಾರು ನೋಡುವಲ್ಲಿ? ಪ್ರಭು ಪರಮೇಶ್ವರ. ಹೌದಪ್ಪ, ಈ ಕೈಲಾಸಕ್ಕೆ ಒಡೆಯ ನನ್ನ ಪತಿದೇವರು ಅವರೇ ನಿನಗೆ ಜನಕ. ನಿನ್ನನ್ನು ಸೃಷ್ಟಿ ಮಾಡುವರೆ ಬಲವಾದಂತಹ ಉದ್ದೇಶ ಏನಾಗ್ಬೇಕಿತ್ತಮ್ಮ? ಅಯ್ಯೋ ದೇವರೇ, ನೋಡು ನೋಡು ನೋಡು, ಹೊತ್ತು ತಪ್ಪಿ ಹೋಗುತ್ತಾ ಉಂಟೋ ಏನು. ಸ್ನಾನವನ್ನು ಪೂರೈಸಬೇಕಿರುವ ಹಾಗೆ ಅತ್ತ ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಮನದಲ್ಲಿ ನಾನು ಆಲೋಚನೆಯನ್ನು ಮಾಡಿದ್ದೇನೆ. ಏನು? ನಾನು ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಯಾರು ಬರಕೂಡದು. ಕಾವಲುಗಾರನಾಗಿ ನಿನ್ನಲ್ಲಿ ನಿಲ್ಲಬೇಕು. ಯಾರನ್ನು ಒಳಗೆ ಬಿಡಬಾರ್ದು ನೀನು. ಯಾರನ್ನು ಬಿಡ್ಲಿಕ್ಕಿಲ್ಲ. ಯಾರನ್ನು ಬಿಡ್ಲಿಕ್ಕಿಲ್ಲ. ಹೇಗೆ ಕೇಳಿದ್ರು ಬಿಡ್ಲಿಕ್ಕಿಲ್ಲ. ಬಿಡ್ಲಿಕ್ಕೆ ಇಲ್ಲ. ತಾಯಿ ಒಳಗಿದ್ದಾರೆ, ಹೋಗುದು ಬೇಡ, ಮಾತನಾಡ್ಲಿಕ್ಕಿದ್ರೆ ಸ್ವಲ್ಪ ಸಮಯ ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಸಾಕು. ಮಾತಾಡ್ಲಿಕ್ಕೆ ಹೌದು. ಇಲ್ಲ, ಮಾತಾಡುವುದೇ ಇಲ್ಲ, ಹೊಡೆದಾಟ ಅಂತ ಹೇಳಿದ್ರೆ ಹೊಡೆದಾಟ ಇಲ್ಲಿ ಮಾಡುವುದಕ್ಕೆ ಆಗ್ತದೆ ಮಗು. ಹಾಗಾದ್ರೆ ನೀನು ಸಿಟ್ಟುಗೊಳ್ಳಬಾರ್ದು. ನನಗೆ ಸಿಟ್ಟು ಮಾಡ್ಲಿಕ್ಕಿಲ್ಲ. ಸಿಟ್ಟು ಮಾಡ್ಲಿಕ್ಕಿಲ್ಲ. ಶಾಂತ ಚಿತ್ತನಾಗಿ ಅವರಿಗೆ ಮಾತನ್ನು ಸಿಟ್ಟು ಮಾಡುವುದು, ಸಿಟ್ಟು ಬರುವುದಾ? ಸಿಟ್ಟು ಮಾಡಿಕೊಳ್ಳುದಲ್ಲ, ಸಿಟ್ಟು ಬರುವುದು. ಹೌದು. ಎದುರಾಳಿ ಏನಾದ್ರೂ ಒಂದು ಮಾತನಾಡಿದ್ರೆ ಸಿಟ್ಟು ನೆತ್ತಿಗೇರುವುದಂತ ಉಂಟು. ಹೌದೌದು ಹೌದೌದು. ಎಲ್ಲಿಯಾದ್ರೂ ಏರಿತು ಅಂತ ಆದ್ರೆ ಇಳಿಸುವುದು ಹೇಗಮ್ಮ? ಅಯ್ಯೋ ದೇವರೇ, ನಿಂಗೆ ಸಿಟ್ಟು ಬರುವುದಿಲ್ಲ. ನನ್ಗೆ ಗೊತ್ತು, ನನ್ನ ಮಗ. ನಿಮಗೆ ನಿಮಗೂ ಸಿಟ್ಟು ಬರುವುದಿಲ್ವಾ? ಎಲ್ಲಿ ಸಿಟ್ಟು ಇಲ್ಲಿ ಬರ್ತದೆ? ಸಿಟ್ಟು ಬರುವುದಿಲ್ಲ. ಹಾಗೆಲ್ಲ ಹಾಗೆಲ್ಲ ಸಿಟ್ಟು ಮಾಡಿ ಕೂಡದು, ಸುಮ್ಮನಿರಬೇಕು. ಯಾರು ಬಂದ್ರೆ ಒಳಗೆ ಅದ್ಯಾರು ಬರುದು? ಅಮ್ಮ, ನೀವಳು ಹೋಗು. ಎಂತಕ್ಕೆ? ನಾನಿದ್ದೇನೆ, ಕಾವಲು ಕಾಯ್ತೇನೆ. ಅಯ್ಯೋ ದೇವರೇ, ಹಾಗಾಗುವುದಿಲ್ಲ ಮಗನೇ. ನನ್ನ ಒಳಗಿರ್ಬೇಕಾ? ಹೌದು. ನೀನು ಇಲ್ಲಿ ನಾನು ನಿನಗೆ ರಕ್ಷೆಯಾಗಿರ್ತೇನೆ. ಹೌದಾ? ಯಾರು ಬಂದ್ರು ನಾನು. ಹೌದಾ? ಹಾಗೆ ನಾನು ಒಳಗಿರ್ಬೇಕಾ? ನೀವು ನಾನು ಹೋಗುವುದಾ? ನಾನಿದ್ದೆ. ಕಾಯ್ಬೇಕಲ್ಲ. ಯಾರು ಬಂದ್ರು ನೋಡಿಕೊಳ್ತೇನೆ ನೋಡಿ. ಆಶ್ಚರ್ಯಕರವಾದಂತಹ ಒಂದು ವಿಚಾರವನ್ನು ನಾನು ಕೇಳಿ ತಿಳಿದಿಲ್ಲಿಗೆ ಧಾವಿಸಿ ಬಂದಿದ್ದೇನೆ. ಬಹಳ ದೂರದಿಂದ ಬಂದೆ. ಹೌದಾ? ಬಹಳ ಅವಸರವಾಗಿಯೂ ಇದ್ದೇನೆ. ಯಾಕೋ? ಒಬ್ಬ ಕಂದನನ್ನು ಪಡೆದಿದ್ದೆ ಅಂತೆ ನೀನು. ಅವನನ್ನು ನೋಡಬೇಕು ಎನ್ನುವಂತಹ ಹಂಬಲದಿಂದ ನಾನು ಬಂದದ್ದಿಲ್ಲಿಗೆ. ಎಲ್ಲಿದ್ದ?